ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ವಿಶೇಷ ತರಗತಿಗೆ ತಮಗೆಲ್ಲರಿಗೆ ಸ್ವಾಗತ. ಇವತ್ತು ಸಾಮಾನ್ಯವಾಗಿ ಹಿಸ್ಟ್ರಿ ಕ್ಲಾಸ್ ಇರಬೇಕಾಗಿತ್ತು. ನಾನು ನಿನ್ನೆ ಹೇಳಿದಾಗೆ ಇವತ್ತೊಂದು ವಿಶೇಷ ತರಗತಿ ಇದೆ. ಈ ತರಗತಿ ನಿಮ್ಮ ಎಕ್ಸಾಮ್ಗೆ, ನಿಮ್ಮ ಫ್ಯೂಚರ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಗತಿ. ಸೊ ಎಲ್ಲರೂ ಲೈವಲ್ಲಿ ಇದನ್ನು ನೋಡಬೇಕು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ವಾಯ್ಸ್ ಕ್ಲಿಯರ್ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ. ಲೆಟ್ಸ್ ಸ್ಟಾರ್ಟ್. ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಎಲ್ರಿಗೂ ನಮಸ್ತೆ. ಇಗ್ನೈಟ್ಸ್ ಯು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. UPSCಯಿಂದ ಪೊಲೀಸ್ ಕಾನ್ಸ್ಟೇಬಲ್ವರೆಗೂ ಏನೇನು ಮಾಹಿತಿ ಬೇಕೋ ಅದನ್ನೆಲ್ಲ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಿಮ್ಮ SSCಗೆ ನಮ್ಮದೊಂದು ಚಿಕ್ಕ ಕಾಣಿಕೆ ಅಂತಂದರೆ ಈ ಯೂಟ್ಯೂಬ್ ಚಾನಲ್ಲು. ಸಾಧ್ಯವಾದಷ್ಟು ಮಟ್ಟಿಗೆ ನಿಖರವಾದಂತಹ ಹತ್ತಿರವಾದ ಮಾಹಿತಿಯನ್ನು ನಾವು ಕೊಡ್ತೇವೆ. ಇವತ್ತಿನ ಕ್ಲಾಸು ಇಂಪಾರ್ಟೆಂಟ್ ಇದೆ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಜಾಯಿನ್ ಮಾಡೋಕ್ಕೆ ಹೇಳಿ, ಬಹಳ ಇಂಪಾರ್ಟೆಂಟು. ನಾಳೆ ಬರ್ತಕ್ಕಂಥ ಡಿಸೆಂಬರ್ಲಿರ್ತಕ್ಕಂಥ KSISF, KSRP, RSI ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳಬಹುದು. ಸೊ ಡೋಂಟ್ ಮಿಸ್. ಯಾಕೆ ಅಂತಂದರೆ PSI ಪ್ರಬಂಧ ಬರವಣಿಗೆ ಸಂಪೂರ್ಣ ಮಾಹಿತಿ ಈ ಕ್ಲಾಸ್ನ ಇರುತ್ತೆ. 1ನೇ ಪಾಯಿಂಟು. ಎರಡನೇದು, ಔಟ್ ಆಫ್ 30 ಮಾರ್ಕ್ಸ್ಗೆ KSISF ಮತ್ತು RSIಗೆ ಕೆಲವೊಂದು ಸತಿ 30 ಮಾರ್ಕ್ಸ್ಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಸ್ಸೆಗೆ ನಾನು ಹೇಳ್ತಾ ಇರೋದು. ಸೊ ಅದರಲ್ಲಿ ನಾವು ಯಾವ ರೀತಿಯಾಗಿ ಕಡಿಮೆ ಅಂದ್ರೂ 25ರಿಂದ 28 ಮಾರ್ಕ್ಸ್ಗಳನ್ನು ತೊಗೋಬೇಕು ಅನ್ನೋದು ನೋಡೋಣ. ಔಟ್ ಆಫ್ ಔಟ್ ತೊಗೋಬೋದು, ದಟ್ಸ್ ನಾಟ್ ಅ ಡಿಫಿಕಲ್ಟ್, ಇಂಪಾಸಿಬಲ್ ಅಂತೂ ಅಲ್ವೇ ಅಲ್ಲ. ಬಟ್ ಕನಿಷ್ಠ ನಾವು 28 ತೊಗೋಬಹುದು. ಅದನ್ನು ಯಾವ ರೀತಿ ಮಾಡಬಹುದು, ಯಾವ ರೀತಿ ಮಾಡಿದ್ರೆ ನಮಗೆ 28 ಮಾರ್ಕ್ಸ್ ಬರುತ್ತೆ ಅನ್ನೋದು ನಾವು ಈ ಕ್ಲಾಸಲ್ಲಿ ನೋಡೋಣ. ಒಂದು ಡಿಫ್ರೆನ್ಸ್ ನಾನು ನಿಮಗೆ ಹೇಳ್ತೇನೆ. ಎಲ್ಲರೂ ನೀವು ಈ ಡಿಫ್ರೆನ್ಸನ್ನು ಫಸ್ಟು ನೋಟ್ ಮಾಡ್ಕೊಳ್ಳಿ. ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ನೀವು ಸೆಕೆಂಡ್ ಪೇಪರ್ ಇದೆ ಅಲ್ವಾ, ಸೆಕೆಂಡ್ ಪೇಪರ್ಗೆ 75 ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೀರಿ ಅಂತ ಅಂದ್ಕೊಳ್ಳೋಣ. 75 ಅಂತಂದರೆ 112.5 ಸಮೀಪ ಆಗುತ್ತೆ, 112. ಬಟ್ ಪೇಪರ್ 1ರಲ್ಲಿ ನೀವು 50 ಮಾರ್ಕ್ಸ್ಗೆ ಎಷ್ಟು ತೊಗೋತೀರಾ? 30 ಮಾರ್ಕ್ಸ್ಗಳನ್ನು ತೊಗೋತೀರಾ ಅಂತ ಇಟ್ಕೊಳ್ಳಿ, ರೈಟ್? ಅವಾಗ ಎಸ್ಸೆಗೆ 30 ಮಾರ್ಕ್ಸ್ ಇರುತ್ತೆ, ಟ್ರಾನ್ಸ್ಲೇಷನ್ಗೆ 20 ಮಾರ್ಕ್ಸ್ ಇರುತ್ತೆ. ನೀವು ಎಸ್ಸೆಗೆ ಕೇವಲ 15ರಿಂದ 18 ಮಾರ್ಕ್ಸ್ ತೊಗೊಂಡ್ರೆ ಅದು ವ್ಯರ್ಥ. ನೀವು ಎಸ್ಸೆಗೆ ಏನಾದರೂ 28 ಮಾರ್ಕ್ಸ್ ತೊಗೊಂಡ್ರೆ, ಇಲ್ಲಿ ನೀವು 80 ತೊಗೊಂಡ್ರೂ ಕೂಡ ನಿಮ್ಮ 28 ಮಾರ್ಕ್ಸನ್ನು ಬೇರೆಯವರು ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ಟಾರ್ಗೆಟ್ ಏನು ಇಟ್ಕೊಳ್ಳಿ? ಔಟ್ ಆಫ್ 50, 50ಕ್ಕೆ ನೀವು ಕನಿಷ್ಠ ಅಂದರೂ 44 ಮಾರ್ಕ್ಸು, 45 ಮಾರ್ಕ್ಸ್ಗಳನ್ನ ಟಾರ್ಗೆಟ್ ಇಟ್ಕೊಳ್ಳಿ. ಡೆಫಿನೆಟ್ಲಿ ಬಂದೇ ಬರುತ್ತೆ. ನೀವು ಹೋದ್ಸಲ ರಿಸಲ್ಟನ್ನು ನೋಡಿ 48 ಮಾರ್ಕ್ಸು, 49 ಮಾರ್ಕ್ಸು ಕೂಡ ಬಂದಿದ್ದಾವೆ. ಸೊ ನಾನು ಹೇಳ್ತಾ ಇರೋದು ಒಂದೇ ಉದ್ದೇಶ ಏನು ಅಂತಂದರೆ, ಅವರು ಪೇಪರ್ 2ನಲ್ಲಿ ಕೇವಲ 72, 73 ಮಾಡಿದ್ರು ಕೂಡ ಪೇಪರ್ ಫಸ್ಟಿಂದ ಸೆಲೆಕ್ಷನ್ ಆದರು. ಸೊ ಅವ್ರು ಏನು ಮಾಡಿದ್ದಾರೆ, ಅವ್ರ ಸ್ಟ್ರಾಟಜಿ ಏನು, ಇನ್ಕ್ಲೂಡಿಂಗ್ ಮೀ, ನನ್ನ ಸ್ಟ್ರಾಟಜಿ ಕೂಡ ಅದೇ ಇತ್ತು. ಏನು ಅಂತಂದರೆ, ಪೇಪರ್ ಫಸ್ಟಿಗೆ ನಿಮ್ಮದೊಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಇರಬೇಕು. 40 ಮಾರ್ಕ್ಸ್ಗಳನ್ನು ಯಾಕೆ ಬರೋದಿಲ್ಲ? ಅವ್ರು ತೊಗೋತಾರಂತೆ ನಮಗೂ ಬರುತ್ತಲ್ವ, 44 ಮಾರ್ಕ್ಸನ್ನು ಆರಾಮಾಗಿ ತೊಗೋಬೋದು. ಸೊ ಎಲ್ಲ ಲ್ಯಾಕ್ಯೂನ್ಸ್ ಇದ್ದಾವೆ ಅಂತಂದರೆ, ಮೇನ್ ಪೇಪರು ಎಸ್ಸೆನಲ್ಲಿದೆ ಒಂದೇದು. ಯಾಕೆಂದರೆ 30 ಮಾರ್ಕ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ KSISF ಎಕ್ಸಾಮ್ಗೆ. ಅದೇ ರೀತಿ 20 ಮಾರ್ಕ್ಸ್ ಬಂದು ಕೂಡ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಈ ಅಂಶವನ್ನು ನಾವು ಇದರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಯು ಆಲ್ ದಿ ಇಗ್ನೈಟ್ಸ್ ಯು ಯೂಟ್ಯೂಬ್ ಚಾನಲ್. ಸೊ ಲೆಟ್ ಸ್ಟಾರ್ಟ್. ನಾನು ನೇರವಾಗಿ ಇವತ್ತಿನ ತರಗತಿಗೆ ಬರ್ತೇನೆ. ಎಲ್ಲರೂ ಗಮನವಿಟ್ಟು ಕೇಳಬೇಕು, ಒಂದೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಸೊ ಪ್ರಬಂಧದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯೋದು ಹೇಗೆ? ತುಂಬ ಜನ ಎಸ್ಸೆನ ಬರೆದಿದ್ದೀರಾ, ಪ್ರತಿ ವಾರನೂ ಬರಿತಾ ಇದ್ದೀರಾ. ಬಟ್ ಅತಿ ಹೆಚ್ಚು ಅಂಕಗಳನ್ನು ಪಡೆಯೋದು ಹೇಗೆ? ಒಂದು ಮನೆ ಕಟ್ಟಬೇಕು ಅಂತಂದರೆ ನಮಗೆ ಅಲ್ಲಿ ಪಿಲ್ಲರ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ನಮ್ಮ ಪಿಲ್ಲರ್ಸ್ ಸ್ಟ್ರಾಂಗ್ ಇತ್ತು ಅಂತಂದರೆ ಆ ಮನೆ ತುಂಬ ಸ್ಟ್ರಾಂಗ್ ಕಟ್ಟಬಹುದು, ಅತಿ ಎತ್ತರಕ್ಕೆ ಕಟ್ಟಬಹುದು. ವಾಟ್ ಐ ಮೀನ್ ಈಸ್, if your basic is very strong, if you know the rules, then you can build your essay with accuracy, most accuracy. You can get 30ಗೆ you can get minimum 28 marks. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಇನ್ನೂ 2 ತಿಂಗಳು ಟೈಮ್ ಇದೆ. ಸೊ ಇವಾಗಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ ಮಿನಿಮಮ್ 25 to 28 ಮಾರ್ಕ್ಸ್ ಫಾರ್ ದ ಎಸ್ಸೆ. ಸೊ ನಾನು ಹೇಳಿದೆ ನಿಮಗೆ KSRP ಮತ್ತು KSISFಗೆ 30 ಮಾರ್ಕ್ಸ್ಗಳನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು PSIಗೆ 20 ಇದೆ. ಸೊ ಅದನ್ನು ಕೂಡ 30 ಕೇಳಬಹುದು, ರೈಟ್? ಅದಕ್ಕೇನೇನು ಬೇಕು? ಆ 4 ಪಿಲ್ಲರ್ಗಳು ಯಾವುದು ಅನ್ನೋದನ್ನು ನಾವು ನೋಡೋಣ. 4 ಪಿಲ್ಲರ್ಸ್ ಆಫ್ ದ ಎಸ್ಸೆ. ಅಂದರೆ ಒಂದು ಎಸ್ಸೆಗೆ 4 ಪಿಲ್ಲರ್ಗಳು ಇರ್ತವೆ, 4 ಮೂಲಭೂತ ಆಧಾರ ಸ್ತಂಭಗಳು ಇರ್ತವೆ. ಒಂದೇದೇನು ಅಂತಂದರೆ ವೊಕ್ಯಾಬುಲರಿ. ವೊಕ್ಯಾಬುಲರಿ ಕನ್ನಡ ಏನು ಕರಿತೀವಿ ಅಂದರೆ ಶಬ್ದ ಸಂಗ್ರಹ. ಶಬ್ದ ಸಂಗ್ರಹ,
ಶಬ್ದ ಸಂಗ್ರಹ. ಒಂದೇದು ಶಬ್ದ ಸಂಗ್ರಹ ಬಹಳ ಇಂಪಾರ್ಟೆಂಟು. ನೀವು 200 ಪದಗಳಷ್ಟು ಎಸ್ಸೇನ ಬರಿಬೇಕಾಗತ್ತೆ. ಸೊ ಒಂದು ಪೇಜ್ನಲ್ಲಿ ನೀವು 100 ವರ್ಡ್ಸನ್ನು ಬರಿತೀರ ಅಂತ ಅಂದ್ಕೊಂಡ್ರೆ ಮಿನಿಮಮ್ ಎಷ್ಟು ಪೇಜ್ ಬರೀಬೇಕು ಅಂದರೆ 8 ಪೇಜನ್ನು ಬರೀಬೇಕು. ಅಷ್ಟರ ಮಟ್ಟಿಗೆ ಶಬ್ದ ಸಂಗ್ರಹ ನಿಮ್ಮ ಹತ್ರ ಇರಬೇಕು. ಅದಕ್ಕೆ ನಾವು ಎಂತ ಕರಿತೀವಿ ಅಂದರೆ, ಒಂದು ಎಸ್ಸೇನ ಬರೆಯೋದಕ್ಕೆ ನಿಮ್ಗೆ ಬೇಕಾಗಿರೋದು ಏನು ಅಂತಂದರೆ ವೊಕ್ಯಾಬುಲರಿ ಮೋಸ್ಟ್ ಇಂಪಾರ್ಟೆಂಟು. ಮಿನಿಮಮ್ 800 ವರ್ಡ್ಸ್ ಕೇಳಿದ್ರೆ ಅಂದರೆ ನೀವು ಅಷ್ಟು ಬರೀಲೇಬೇಕು ಅಂತ ಅದರ ಅರ್ಥ. ಸೊ ಇದಕ್ಕೆ ನಾವು ಎಂತ ಕರಿತೀವಿ, ವೊಕ್ಯಾಬುಲರಿ ಅಂತ ಕರಿತೇವೆ. ನೆಕ್ಸ್ಟು ಎರಡನೇದು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಹ್ಯಾಂಡ್ ರೈಟಿಂಗ್. ನಿಮ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು, ಅದನ್ನು ಕೇವಲ 2 ಪೇಜ್ ಬರೆದ್ರಿ ಅಂತಂದರೆ ಅದು ವೇಸ್ಟು. ನಿಮ್ಮದು ವೊಕ್ಯಾಬುಲರಿ ತುಂಬ ಸ್ಟ್ರಾಂಗ್ ಇತ್ತು ಬಟ್ ಹ್ಯಾಂಡ್ ರೈಟಿಂಗ್ ವರ್ಸ್ಟ್ ಆಗಿತ್ತು ಅಂತಂದರೆ, ಅದನ್ನು ಓದೋಕ್ಕೂ ಬರಲಿಲ್ಲ ಅಂತಂದರೆ ಅದು ಕೂಡ ವೇಸ್ಟ್ ಆಗುತ್ತೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದೀಸ್ ಆರ್ ದ ಪಿಲ್ಲರ್ಸ್ ಆಫ್ ಅನ್ ಎಸ್ಸೆ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ಸ್ ಆಫ್ ಅನ್ ಎಸ್ಸೆ. ಮೂಲಭೂತ ಬುನಾದಿ ತಳಹದಿ ಅಂತ ನಾವು ಹೇಳ್ತೀವಿ. ಹ್ಯಾಂಡ್ ರೈಟಿಂಗ್ ಹೇಗಿರಬೇಕು, ರೀಡೇಬಲ್ ಆಗಿರಬೇಕು. ಸರಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಪೀಡು. 800 ಪದಗಳನ್ನು ಬರೀಬೇಕು, ಹ್ಯಾಂಡ್ ರೈಟಿಂಗ್ನು ಚೆನ್ನಾಗಿ ಇಟ್ಕೋಬೇಕು ಅಂತೇಳಿ ನಾವು ಬರೆಯೋದಕ್ಕೆ ಕೂತ್ರೆ 1.5 ಗಂಟೆಯಲ್ಲಿ ಕೇವಲ ನಾವು 20 ಅಥವಾ ಮಾರ್ಕ್ಸನ್ನು ಟಚ್ ಮಾಡ್ತೀವಿ ಅಷ್ಟೇ. 20ರಿಂದ 30 ಮಾರ್ಕ್ಸ್ಗಳನ್ನು ಮಾತ್ರ ಟಚ್ ಮಾಡ್ತೀವಿ. ಸೊ ಅದ್ರ ಜೊತೆ ನಮಗೇನು ಹೇಳಬೇಕು, ಸ್ಪೀಡ್ ಭಾಳ ಇಂಪಾರ್ಟೆಂಟು ವಿತ್ ಅಕ್ಯುರಸಿ. ಸ್ಪೀಡು ಇರಬೇಕು, ಅಕ್ಯುರಸಿ ಇರಬೇಕು. ಸೊ ನಾವು ಅದಕ್ಕೆ ಏನು ಮಾಡಬೇಕು, ಶುಡ್ ಬಿ ಫಿನಿಶ್ಡ್ ಇನ್ ಟೈಮ್ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ನಮ್ಮ ಎಸ್ಸೆ ಆ ಟೈಮ್ನಲ್ಲಿ ಏನು ಕೊಟ್ಟಿರ್ತಾರಲ್ವ ಅದೇ ಟೈಮ್ನಲ್ಲಿ ನಾವು ಅದನ್ನು ಮುಕ್ತಾಯಗೊಳಿಸಬೇಕು. ಇದು 3ನೇ ಪಿಲ್ಲರ್. 4ನೇ ಪಿಲ್ಲರ್ ಏನು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು ರಿಸೋರ್ಸಸ್ ಆ್ಯಂಡ್ ಪ್ರಾಕ್ಟೀಸ್. ರಿಸೋರ್ಸಸ್ ಅಂತಂದರೆ ಏನು, ನೀವು ಎಸ್ಸೆನ ಯಾವ ಮೂಲದಿಂದ ಮಾಹಿತಿಯನ್ನು ತಗೋತೀರಿ, ಯಾವ ರೀತಿಯಾಗಿ ನೀವು ಎಸ್ಸೆನ ಪ್ರಿಪೇರ್ ಮಾಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪ್ರಾಕ್ಟೀಸ್ ಎರಡೂ ಸೇರಿ ಒಂದು ಪಿಲ್ಲರ್ ಆಗುತ್ತೆ. ಕನಿಷ್ಠ ಪಕ್ಷ 20 ಬಾರಿ ಆದರೂ ನೀವು ಎಸ್ಸೆನ ಫೈನಲ್ ಎಕ್ಸಾಮ್ಗಿಂತ ಮುಂಚೆ ಹೋಗಿ ಪ್ರಾಕ್ಟೀಸ್ ಮಾಡಿರಬೇಕು. ಆವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅದು ಸುಮ್ಮನೆ ಹಾಗೆ ಬರೋದಂದರೆ ಸಾಧ್ಯ ಆಗಲ್ಲ. ಅಟ್ಲೀಸ್ಟ್ 20 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಮುಖ್ಯವಾಗಿರ್ತಕ್ಕಂಥ ರಿಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿರಬೇಕು. ರೈಟ್, ಈಗ ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ ಯಾವ ರೀತಿ ನಾವು ಈ ಪಿಲ್ಲರ್ಸ್ಗಳನ್ನ ಸ್ಟ್ರಾಂಗ್ ಮಾಡಬೇಕು ಅಂತೇಳಿ. ರೈಟ್, 1ನೇ ಪಿಲ್ಲರ್ ನಾವು ನೋಡಿದ್ವಿ ವೊಕ್ಯಾಬುಲರಿ ಒಂದೇ ದಿನದಲ್ಲಿ ಬೆಳವಣಿಗೆ ಆಗೋದಿಲ್ಲ. ವೊಕ್ಯಾಬುಲರಿ ಬೆಳವಣಿಗೆ ಆಗಬೇಕಂದ್ರೆ ಇಟ್ ಟೇಕ್ಸ್ ಟೈಮ್, ತುಂಬ ಸಮಯವನ್ನು ತಗೊಳುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ನ್ಯೂಸ್ ಪೇಪರ್ಗಳನ್ನು ಓದಬೇಕು. ಭಾಳ ಇಂಪಾರ್ಟೆಂಟು, ಡೈಲಿ ನ್ಯೂಸ್ ಪೇಪರ್ಗಳನ್ನು ಓದಬೇಕು. ನ್ಯೂಸ್ ಪೇಪರ್ ಅಂತಂದರೆ ಅದರಲ್ಲಿ ಬರ್ತಕ್ಕಂಥ ಎಡಿಟೋರಿಯಲ್ ಆರ್ಟಿಕಲ್ಸ್ ಅಂತ ಇರ್ತವೆ. ಎಡಿಟೋರಿಯಲ್ಸ್ ಅಂದರೆ ಸಂಪಾದಕೀಯ ಅಂತ ಬರ್ತಾವಲ್ವ, ಅದನ್ನು ನೀವು ಗಮನವಿಟ್ಟು ಓದಬೇಕು. ಆವಾಗ ನಿಮ್ಮ ಶಬ್ದ ಸಂಗ್ರಹ ಹೆಚ್ಚಾಗುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ನೋಟ್ ಮಾಡ್ಕೋಬೇಕು ನ್ಯೂಸ್ ಪೇಪರಿಂದ. ಜೊತೆಗೆ ಕೊಟೇಶನ್ಸ್ಗಳನ್ನು ಮಗ್ಗಪ್ ಮಾಡ್ಕೋಬೇಕು. ಕೊಟೇಶನ್ಸ್ ಒಂದು ಎಸ್ಸೆಗೆ ಮಿನಿಮಮ್ ಕೊಟೇಶನ್ಸ್ ಬೇಕಾಗುತ್ತೆ. ಕೊಟೇಶನ್ಸನ್ನು ನೀವು ಮಗ್ಗಪ್ ಮಾಡಬೇಕು ಅಂದರೆ ಬಾಹೆಟ್ ಮಾಡಬೇಕು. ನಿಮಗೆ ಪ್ರತಿಯೊಂದು ಎಸ್ಸೆಗೂ ಕನಿಷ್ಠ ಒಂದು 2 ಕೊಟೇಶನ್ನ ನೀವು ಯೂಸ್ ಮಾಡಬೇಕು. ಸೊ ಆ ರೀತಿಯಾಗಿ ನೀವೇನು ಮಾಡಬೇಕು ಅಂದರೆ ಕೊಟೇಶನ್ಸ್ಗಳನ್ನು ಬಾಹೆಟ್ ಮಾಡ್ಕೋಬೇಕು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು ವೊಕ್ಯಾಬುಲರಿ ಹೆಚ್ಚಿಸ್ಕೊಳ್ಳೋದಕ್ಕೆ, ನಮ್ಮ ಶಬ್ದ ಸಂಗ್ರಹವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಲೋಕಸಭಾ ಮತ್ತು ರಾಜ್ಯಸಭಾ ಚಾನೆಲ್ಗಳು ತುಂಬ ಇಂಪಾರ್ಟೆಂಟ್ ಚಾನೆಲ್ಸ್ಗಳು. ಕೇವಲ ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಷ್ಟಲ್ಲ, ಅನೇಕ ವಿಮರ್ಶಾತ್ಮಕ ಕಾರ್ಯಕ್ರಮಗಳು ಇದರಲ್ಲಿ ಬರ್ತವೆ. ಈ ಸಾಮಾನ್ಯ ಟಿ ವಿ ಚಾನೆಲ್ ಥರ ಇದರಲ್ಲಿ ಇರಲ್ಲ. ಸೊ ಡಿಬೇಟೇಬಲ್ ಭಾರತದಲ್ಲಿರ್ತಕ್ಕಂಥ ಪ್ರಸ್ತುತ ವಿದ್ಯಮಾನಗಳನ್ನು ಇದರಲ್ಲಿ ಚರ್ಚೆ ಮಾಡ್ತಾರೆ. ಸೊ ಇದ್ರೂ ಕೂಡ ನಿಮ್ಮ ವೊಕ್ಯಾಬುಲರಿನ ಹೆಚ್ಚಳ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಒಂದು ಪುಸ್ತಕವನ್ನು ಮಾತ್ರ ಬಳಸಿ. ನೀವು ಯಾವುದಾದ್ರು ಪುಸ್ತಕವನ್ನು ಬಳಸಿ, ಬಟ್ ಅದನ್ನೇ ಮತ್ತೆ 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 ಓದ್ತಾರೆ. ಯಾಕೆ ಅಂತಂದರೆ ನೀವು ಯಾವ ಪುಸ್ತಕವನ್ನು ನಿರಂತರವಾಗಿ ಓದ್ತಿರೋ ಅದರದ್ದು ವರ್ಡ್ಸ್ ಏನಿರ್ತಾವಲ್ವ, ಆ ವರ್ಡ್ಸನ್ನು ನೀವು ನಿಮಗೆ ಗೊತ್ತಿಲ್ಲದೆ ಹಾಗೆಯೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಗ್ರಾಮೆಟಿಕಲಿ ಚೆನ್ನಾಗಿರಬೇಕು, ಅದು ಭಾಳ ಇಂಪಾರ್ಟೆಂಟು. ಗ್ರಾಮರ್ ಅದರಲ್ಲಿ ತುಂಬ ಚೆನ್ನಾಗಿರಬೇಕು. ಅಂಥ ಒಂದು ಪುಸ್ತಕವನ್ನು ನೀವು ಮತ್ತೆ ಮತ್ತೆ ಅದನ್ನು ರಿವೈಸ್ ಮಾಡ್ತಾ ಹೋಗಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ವೊಕ್ಯಾಬುಲರಿ ಹೆಚ್ಚಾಗುತ್ತೆ. ನೆಕ್ಸ್ಟು ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ಈಗ ಒಂದು ಪೇಪರ್ ತೊಗೊಂಡ್ರೆ ಆ ಪೇಪರಲ್ಲಿ ಏನೇನು ಪಾಯಿಂಟ್ಸ್ಗಳನ್ನ ಓದಿದ್ರಿ ಅದನ್ನು ನೋಟ್ಸ್ ಮಾಡ್ಕೋತಾ ಹೋಗಿ. ಸೊ ನಿನ್ನೆ ನೋಟ್ಸು, ನಾಳೆ ನೋಟ್ಸು, ನಾಡಿದ್ದು ನೋಟ್ಸು. ಈ ನೋಟ್ಸು ಒಂದು ತಿಂಗಳಲ್ಲಿ ಕನಿಷ್ಠ ಒಂದು 30 ಪೇಜ್ ನೋಟ್ಸು ನಿಮಗಾಗಿರಬೇಕು. ಸೊ ನೀವು 1 ಇಯರ್ ಪ್ರಿಪೇರ್ ಮಾಡಿದ್ದೀರಾ ಅಂತಂದರೆ 1 ಇಯರು 12 × 30 ಆಗಿರಬೇಕು. ಸೊ ನಿಮ್ಮದು ಈ ರೀತಿಯಾಗಿರ್ತಕ್ಕಂಥ ಪೇಜಸ್ಗಳು ಆದಾಗ ನಿಮ್ಮದು ವೊಕ್ಯಾಬುಲರಿ ಸ್ಟ್ರಾಂಗ್ ಆಗುತ್ತೆ. ಯಾವಾಗ ವೊಕ್ಯಾಬುಲರಿ ಸ್ಟ್ರಾಂಗ್ ಆಗುತ್ತೋ ಅವಾಗ ನಿಮ್ಗೆ ಎಸ್ಸೆ ಆಟೋಮೆಟಿಕಲಿ ಸ್ಟ್ರಾಂಗ್ ಆಗುತ್ತೆ. ನೀವು ಕೆಲವರು ನೋಡ್ಬೋದು, ಕೆಲವರು ಒಂದೇ ಒಂದು ಪೇಜ್ ಕೊಟ್ಟು ಬರೀ ಅಂತಂದರೆ ಬರೆಯಲ್ಲ. ಕೆಲವರಿಗೆ ಏನೋ ಬೇಡಪ್ಪ ನೀವು ಬರೆದು ಕೊಡು ಅಂತಂದರೆ ಅವ್ರು ಹಾಗೆ ಬರೀತಾನೆ ಇರ್ತಾರೆ. ಸೊ ಯಾಕೆ ಅಂತಂದರೆ ಅವ್ರದ್ದು ವೊಕ್ಯಾಬುಲರಿ ಇದರಿಂದ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ನೀವು ನೆನ್ಪಿಟ್ಕೋಬೇಕು. ಫಸ್ಟ್ 1ನೇ ಪಿಲ್ಲರು ವೊಕ್ಯಾಬುಲರಿ. ರೈಟ್, ಈಗ 2ನೇ ಪಿಲ್ಲರ್ನ ನೋಡೋಣ. 2ನೇ ಪಿಲ್ಲರು, ಕೆಲವರು ವಿದ್ಯಾರ್ಥಿಗಳಿರ್ತಾರೆ, ಸರ್ ಅವ್ರ ಹತ್ರ ಏನೂ ನಾಲೆಜ್ ಇಲ್ಲ, ಬಟ್ ಅವರು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ಸರ್, ಅವರು ಫಸ್ಟ್ ಬಂದುಬಿಟ್ರು PSI ಅಂಥೇಳಿ. ಎಸ್, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್.
ಕೆಲವೊಂದು ಸಲ ಹಾಗಾಗತ್ತೆ. ಯಾಕೆಂದರೆ ಯಾವುದು ಸುಂದರವಾಗಿರುತ್ತದೋ, ಯಾವುದು ನೋಡೋಕ್ಕೆ ಅಂದವಾಗಿರ್ತದೋ, ಸಾಮಾನ್ಯವಾಗಿ ಅದರ ಕಡೆಗೆ ಮನುಷ್ಯನ ಏನಿದೆ ಒಂದು ಅಟ್ರಾಕ್ಷನ್ ಹೋಗ್ಬಿಡುತ್ತೆ. ಮನಸ್ಸಿನ ಸ್ವಭಾವ ಏನಂತಂದರೆ ಯಾವುದು ಚೆನ್ನಾಗಿರುತ್ತೋ ಆ ಕಡೆ ಮನಸ್ಸನ್ನು ಎಳ್ಕೊಂಡು ಹೋಗುತ್ತೆ. ಸೊ ಹ್ಯಾಂಡ್ ರೈಟಿಂಗ್ ಕೂಡ ಹಾಗೆ, ನೋಡಿದ ತಕ್ಷಣ ಏನು ಅನ್ಸುತ್ತೆ, ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ಸೊ ಚೆನ್ನಾಗಿ ಬರೆದಿದ್ದೀರಾ ಅಂತ ಫಸ್ಟ್ ಇಂಪ್ರೆಷನ್ ಬೀಳುತ್ತೆ. ಸೊ ನೀವು ಅದಕ್ಕೆ ಮಾಡ್ಕೋಬೇಕು, ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸರ್ ನನಗೆ 24 ವರ್ಷ, ನನಗೆ 25 ವರ್ಷ, ನಾನು ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದಾ? ಎಸ್, ಡೆಫಿನೆಟ್ಲಿ ಮಾಡ್ಕೋಬಹುದು. ಹಾಗಾದರೆ ಯಾವ ರೀತಿಯಾಗಿ ನಾವು ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ಈ ತರಗತಿಯಲ್ಲಿ ನೋಡೋಣ. ರೈಟ್, ಫಸ್ಟ್ ಏನು ಮಾಡಬೇಕು ಅಂತಂದರೆ ಪ್ರಾಕ್ಟೀಸ್ ಡೈಲಿ ಇನ್ ಅನ್ರೂಲ್ಡ್ ಪೇಪರ್. ನೀವೇನು ಮಾಡಬೇಕು ಅಂತಂದರೆ ಒಂದು A4 ಸೈಜನ್ನ ಪೇಪರ್ನ ತೊಗೊಂಡು ಅದರಲ್ಲಿ ಗೆರೆ ಇಲ್ಲದೆ ಇರತಕ್ಕಂತಹ ಫುಲ್ ಕಂಪ್ಲೀಟ್ ಬ್ಲ್ಯಾಂಕ್ ಇರ್ತಕ್ಕಂಥ ಒಂದು ಪೇಪರ್ನ ತೊಗೊಂಡು ಬರೀಬೇಕು. ಯಾವ ರೀತಿ ಅಂತಂದರೆ ಫಸ್ಟ್ ಲೈನ್ ಬರೆದ್ರೆ ಅದು ಇಲ್ಲೇ ಎಂಡ್ ಆಗಿರಬೇಕು. ಇದೊಂದು ಪೇಪರ್ ಇದೆ ಅಲ್ವಾ, ಸೊ ಅನ್ರೂಲ್ಡ್ ಪೇಪರ್ ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಲೈನ್ ಬರೆದ್ರಿ ಅಂತಂದರೆ ಫಸ್ಟ್ ಡೇ ಇಲ್ಲಿ ಹೋಗುತ್ತೆ, ಸೆಕೆಂಡ್ ಡೇ ಇಲ್ಲಿ ಹೋಗುತ್ತೆ, ಥರ್ಡ್ ಡೇ ಇಲ್ಲಿ ಹೋಗುತ್ತೆ, ಫೋರ್ತ್ ಡೇಗೆ ನೀಟಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಅನ್ರೂಲ್ಡ್ ಪೇಪರನ್ನು ತೊಗೊಂಡು ಬರಿತಾ ಇರಬೇಕು. ಕಾಪಿ ಸ್ಟೈಲಿಶ್ ವರ್ಡ್ಸ್ ಅಂದರೆ ಕೆಲವೊಂದು ವಿಶೇಷಾತ್ಮಕವಾಗಿರ್ತಕ್ಕಂಥ ಪದಗಳು ಇರ್ತವೆ. ಉದಾಹರಣೆಗೆ ಸನ ಹೀಗೂ ಕೂಡ ಬರೀಬಹುದು, ಕೆಲವೊಬ್ಬರು ಹೀಗೂ ಬರೀತಾರೆ, ಕೆಲವೊಬ್ರು ಈ ಥರನೂ ಬರೀತಾರೆ, ಇನ್ನು ಕೆಲವೊಬ್ರು ಈ ಥರ ಬರೀತಾರೆ. ಸೊ ಒಂದೇ ಅಕ್ಷರವನ್ನು ವಿಭಿನ್ನ ರೀತಿಯಲ್ಲಿ ನಾವು ಬರಿತೀವಿ. ಸೊ ಅದರಲ್ಲಿ ಯಾವುದು ಇಂಪಾರ್ಟೆಂಟು, ಯಾವುದು ಚೆನ್ನಾಗಿದೆ ಅದನ್ನು ನಾವು ಏನು ಮಾಡಬೇಕು, ಕಾಪಿ ಮಾಡಬೇಕು. ಕಾಪಿ ಅಂತಂದ್ರೆ ಏನು, ಯಾರೋ ಚೆನ್ನಾಗಿ ವರ್ಡ್ಸನ್ನು ಬರೀತಾರಲ್ವ ಅವ್ರ ಕಡೆಯಿಂದ ಈ ಪದವನ್ನು ನಾವು ಎರವಲಾಗಿ ತೊಗೋಬೇಕು. ಅವರು ಹೇಗೆ ಬರೀತಾರೆ, ಯಾವ ರೀತಿಯಾಗಿ ಪೆನ್ ಹಿಡಿತಾರೆ, ಯಾವ ರೀತಿಯಾಗಿ ಅವರು ಬರವಣಿಗೆ ಇರುತ್ತೆ. ಈಗ ಬ ಅಂತಿದೆ, ಬನ ವಿವಿಧ ರೀತಿಯಾಗಿ ನಾವು ಬರೀಬಹುದು ಬ ಅಂತೇಳಿ. ಸೊ ಅದರಲ್ಲಿ ಯಾವುದು ಚೆನ್ನಾಗಿದೆ ಆ ವರ್ಡನ್ನು ನೀವು ಕಾಪಿ ಮಾಡಿ, ಸ್ಟೈಲ್ ಆಗಿರಬೇಕು. ಅಂದರೆ ವಿಶಿಷ್ಟವಾಗಿ ಅಟ್ರಾಕ್ಷನ್ ಆಗೋ ಥರ ಆ ವರ್ಡ್ಸ್ಗಳು ನಿಮ್ಮಲ್ಲಿರಬೇಕು. ನೆಕ್ಸ್ಟು ಒಂದು ರೆಫರೆನ್ಸ್ ನೋಟ್ಬುಕ್ಕನ್ನು ನೀವು ಬಳಸಬೇಕು. ರೆಫರೆನ್ಸ್ ನೋಟ್ಬುಕ್ ಅಂದರೆ ಏನು ಗೊತ್ತಾ, ಯಾರು ಉತ್ತಮವಾದ ಗುಡ್ ಹ್ಯಾಂಡ್ ರೈಟಿಂಗ್ ಇರುತ್ತೋ ಅವ್ರ ನೋಟ್ಬುಕ್ಕನ್ನು ನೀವು ತೊಗೋಬೇಕು. ಆ ನೋಟ್ಬುಕ್ ತೊಗೊಂಡು ಅವರು ಒಂದೊಂದು ಪದಗಳನ್ನು ಯಾವ ರೀತಿ ಬರೆದಿದ್ದಾರೆ ಅದೇ ರೀತಿ ಬರೀಬೇಕು. ಏಕಾಧಿಪತ್ಯ, ಏಕ ಅಧಿಪತ್ಯ, ಪ್ರಭಾಕರ, ರೈಟ್, ಹೀಗೆ ಪ್ರತಿಯೊಂದು ಶಬ್ದವನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಬರೆದಿರ್ತಾರೆ. ಆ ಎಲ್ಲ ಅಂಶಗಳನ್ನು ಅವ್ರ ನೋಟ್ಬುಕ್ಕಿಂದ ತೊಗೊಂಡು ನೀವೇನು ಮಾಡ್ಕೋಬೇಕು, ಕಾಪಿ ಮಾಡ್ಕೋಬೇಕು. ಅದನ್ನು ಡೈಲಿ ನೀವು ಕನಿಷ್ಠ ಪಕ್ಷ ಒಂದು ಸರಿನಾದರೂ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ರೈಟ್ 3 ಟೈಪ್ಸ್ ಆಫ್ ಲೆಟರ್ಸ್. ಒಂದು ಪ್ರಬಂಧವನ್ನು ಬರೆಯೋದಕ್ಕೆ, ಒಂದು ಎಸ್ಸೆನ ಬರೆಯೋದಕ್ಕೆ ನಾವು 3 ಪ್ರಕಾರಗಳ ಶಬ್ದಗಳನ್ನು ನಾವು ಬಳಸ್ತೀವಿ ಅಂತೆ. ರೈಟ್, ಒಂದನೇದು ನೋಡೋಣ. ಕ, ಇದೊಂದು ಪ್ರಕಾರ, ಇದೊಂದು ಪ್ರಕಾರ, ಇದೊಂದು ಪ್ರಕಾರ. ರೈಟ್, ಒಂದನೇದು ಫುಲ್ ಫ್ಲ್ಯಾಟ್ ಇರುತ್ತೆ, ಎರಡನೇದು ಮೇಲೆ ಕೊಂಬುಗಳನ್ನು ಚೆನ್ನಾಗಿ ಬಳಸ್ತೀವಿ, ಮೂರನೇದು ಅದನ್ನು ಬಿಟ್ಟು ಬಿಡದೆ ಕೈ ಎತ್ತದೆ ಪದಗಳನ್ನು ನಾವು ಬಳಸ್ತಾ ಇರ್ತೀವಿ. ರೈಟ್, ಇನ್ನೂ ಕೆಲವರು ಬಳಸ್ತಾರೆ, ಈ ಥರನೂ ಕೆಲವೊಬ್ಬರು ಬಳಸ್ತಿರ್ತಾರೆ. ರೈಟ್, ಕರ್ನಾಟಕ. ಈ ಕರ್ನಾಟಕ ಅನ್ನೋ ಪದಗಳನ್ನು ವಿಶೇಷವಾಗಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಬರೀತಾರೆ. ಸೊ ಅದನ್ನು ನಾವು ಏನು ಮಾಡಬೇಕು ಅಂದರೆ 3 ಪ್ರಕಾರದ ಹ್ಯಾಂಡ್ ರೈಟಿಂಗನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ಇರುವಾಗ ಈ ಪ್ರಕಾರದ ಹ್ಯಾಂಡ್ ರೈಟಿಂಗನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಬರ್ತಾ ಬರ್ತಾ ಸ್ಪೀಡ್ ಆಗುವಾಗ ಈ ಪ್ರಕಾರದ, ರೈಟ್, ಕರ್ನಾಟಕ. ರೈಟ್, ಈ ಪ್ರಕಾರವಾಗಿ ನಮ್ಮ ಹ್ಯಾಂಡ್ ರೈಟಿಂಗು ರೀಡೇಬಲ್ ಆಗಿರಬೇಕು, ಸ್ಪೀಡಾಗಿ ಹೋಗುತ್ತೆ. ರೈಟ್, ಅದಕ್ಕೆ ಇದೇ ಥರ ಇರಬೇಕು ಅಂತಲ್ಲ, ನಿಮ್ಮ ಹ್ಯಾಂಡ್ ರೈಟಿಂಗನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ರೀತಿಯನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನೂ ಸಾಮಾನ್ಯವಾಗಿ ಬರೀತಕ್ಕಂಥದ್ದು ಏನಾದರೂ ನೀವು ಕವಿತೆ ಬರಿತಾ ಇದ್ದರೆ, ಲೆಟರ್ಸ್ಗಳನ್ನು ಬರಿತಾ ಇದ್ದರೆ, ಬುಕ್ಸ್ ನೋಟ್ಸ್ ಮಾಡ್ಕೋತಾ ಇದ್ದರೆ, ಆವಾಗ ನೀವು ಕರ್ನಾಟಕ ಈ ರೀತಿಯಾಗಿ ಪ್ರತಿಯೊಂದು ಅಂಶವನ್ನು ನೋಟ್ ಮಾಡಿಕೊಂಡು ಬರಿತಾ ಹೋಗಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಹ್ಯಾಂಡ್ ರೈಟಿಂಗು ಚೆನ್ನಾಗಾಗತ್ತೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ ಏಜ್ ಎಷ್ಟು ಬೇಕಾದಷ್ಟು ಆಗಿರಲಿ, ಹ್ಯಾಂಡ್ ರೈಟಿಂಗನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಮಹಾತ್ಮ ಗಾಂಧೀಜಿಯವ್ರಿಗೂ ಕೂಡ ದುಃಖ ಆಯಿತು ಅಂತೆ, ನನ್ನ ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಆಗ್ತಿರ್ಲಿಲ್ಲ ಅಂತೇಳಿ. ಎಸ್, ಹ್ಯಾಂಡ್ ರೈಟಿಂಗ್ ಈಸ್ ಅ ಇಂಡಿಕೇಶನ್ ಆಫ್ ಮೈಂಡ್. ಮನಸ್ಸು ಸ್ಥಿಮಿತದಲ್ಲಿದೆ ಅನ್ನೋದನ್ನು ಅವ್ರ ಹ್ಯಾಂಡ್ ರೈಟಿಂಗ್ ತೋರಿಸುತ್ತೆ ಅಂತೇಳಿ. ಸೊ 3 ಪ್ರಕಾರದ ಅಕ್ಷರ ಬರಹವನ್ನು ನೀವು ರೂಢಿ ಮಾಡ್ಕೋಬೇಕು. ರೈಟ್, ನೆಕ್ಸ್ಟು ಸೊ ಹ್ಯಾಂಡ್ ರೈಟಿಂಗನ್ನು ಯಾವ ರೀತಿ ಕಾಪಿ ಮಾಡಬೇಕು ಅನ್ನೋದನ್ನ ನಾನು ಕೆಲವು ವಿದ್ಯಾರ್ಥಿಗಳ ಹ್ಯಾಂಡ್ ರೈಟಿಂಗನ್ನು ನಾನು ತೊಗೊಂಡು ತೋರಿಸ್ತಾ ಇದ್ದೀನಿ. ಇಟ್ಸ್ ನಾಟ್ ದ ಬೆಸ್ಟ್, ಬಟ್ ಕೆಲವೊಂದು ಜನ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಇದನ್ನು ನನಗೆ ತೋರಿಸಿದ್ದಾರೆ. ಸೊ ಅದನ್ನೇ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ, ಇವಾಗ ತೋರಿಸ್ತಾ ಇದ್ದೀನಿ. ಒಂದು ವರ್ಡ್ಸನ್ನು ನೋಡೋಣ. ಸುಸ್ಥಿರ ಅಭಿವೃದ್ಧಿಯು, ಪ್ರತಿಯೊಂದು ವರ್ಡ್ಸನ್ನು ನೋಡಿ. ಸುಸ್ಥಿರ ಅಭಿವೃದ್ಧಿಯು ಸೂಚ್ಯಂಕ ಪ್ರಕಟವಾಗಿದೆ. ಇದನ್ನು ಯಾರು ಪ್ರಕಟಿಸ್ತಾರೆ? ನೀತಿ ಆಯೋಗ. ಆ ವ್ಯಕ್ತಿ ಅಥವಾ ಈ ಪರ್ಸನ್ನು ಯಾವ ರೀತಿಯಾಗಿ ಪದಗಳನ್ನು ಬಳಸ್ತಾರೆ ಅನ್ನೋದು. ಸೊ ದಿಸ್ ಇಸ್ ರೀಡೇಬಲ್ ಆ್ಯಂಡ್ ಗುಡ್ ಹ್ಯಾಂಡ್ ರೈಟಿಂಗ್. ಇದನ್ನು ನೋಡಿದ ತಕ್ಷಣ ಏನು ಅನ್ಸುತ್ತೆ ನನಗೆ, ಎಸ್ ಇದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಇಂಪ್ರೆಷನ್ ಬರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಇಂಪ್ರೆಷನ್ ಬರೋದಕ್ಕೆ ನೀವೇನು ಮಾಡಬೇಕು, ಹ್ಯಾಂಡ್ ರೈಟಿಂಗನ್ನು ಬಳಸಬೇಕು. 2019 ಡಿಸೆಂಬರ್ ಅಂತ್ಯದಲ್ಲಿ ಪ್ರತಿಯೊಂದು ವರ್ಡು ಕೂಡ ಡಿಫ್ರೆಂಟ್ ಆಗಿದೆ, ನೋಡ್ಕೊಳ್ಳಿ. ನೀತಿ ಆಯೋಗ ಜಗತ್ತಿನಲ್ಲಿ. ರೈಟ್, ಇವರು ಜಗತ್ತಿನಲ್ಲಿ ಹೀಗೆ ಬರ್ತಾರಲ್ವಾ, ನಾನು ಹೀಗೆ ಬರಿತೇನೆ.
ಜಗತ್ತಿನಲ್ಲಿ. ಸೊ ಪ್ರತಿಯೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ನೀವೇನು ಮಾಡಬೇಕು, ಅದನ್ನು ಕಾಪಿ ಮಾಡ್ಕೋಬೇಕು, ರೈಟ್. ಇದು ಒನ್ ಟೈಪ್ಸ್ ಆಫ್ ಹ್ಯಾಂಡ್ ರೈಟಿಂಗ್, ರೈಟ್. ಇನ್ನೊಂದು ಟೈಪ್ ಆಫ್ ಹ್ಯಾಂಡ್ ರೈಟಿಂಗ್ ನೋಡೋಣ. ದಿಸ್ ಇಸ್ ಮೈ ಹ್ಯಾಂಡ್ ರೈಟಿಂಗ್. ಇದು ನನ್ನ ಹ್ಯಾಂಡ್ ರೈಟಿಂಗ್. ನಾನು ನಾರ್ಮಲ್ ಇದ್ದಾಗ ಸಾಮಾನ್ಯವಾಗಿ ಈ ಮಾದರಿಯ ಹ್ಯಾಂಡ್ ರೈಟಿಂಗನ್ನು ನಾನು ಯೂಸ್ ಮಾಡ್ತೇನೆ. ಫೈನಲ್ ಅಂತಕ್ಕಂಥ ವರ್ಡ್, ಫೈನಲ್, ರೈಟ್. ವಿವಿಧ ರೀತಿಯಾಗಿ ಫೈನಲ್ ಅಂತಕ್ಕಂಥ ವರ್ಡನ್ನು ಬರೀಬಹುದು, ರೈಟ್. ಫೈನಲ್. ಕನ್ನಡ ಅಷ್ಟೇ ಇಲ್ಲ, ಇಂಗ್ಲೀಷ್ನಲ್ಲೂ ಕೂಡ ನೀವೇನು ಮಾಡ್ಬೋದು, ಹ್ಯಾಂಡ್ ರೈಟಿಂಗನ್ನು ಚೇಂಜ್ ಮಾಡ್ಕೋಬಹುದು, ರೂಢಿಯನ್ನು ಮಾಡ್ಕೋಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೆಂಟಲ್ ಅಬಿಲಿಟಿ. ಅದಕ್ಕೆ ನಾನು ಹೇಳ್ತೀನಿ ಮಾನಸಿಕ ಸಾಮರ್ಥ್ಯ ಅಂತ ಹೇಳಿ. ಸೊ ನಿಮ್ಮ ಮೇಲೆ ಬಿಟ್ಟಿರುತ್ತೆ. ನಂದೊಂದು ಪ್ರತಿಯೊಂದು ವರ್ಡ್ಗೂ ಒಂದೊಂದು ಸ್ಟೈಲನ್ನು ನಾನು ಯೂಸ್ ಮಾಡ್ತೇನೆ. ಸಮಾಜ ಸರ್ವನಾಶವಾಗುವುದು ಕೆಟ್ಟವರಿಂದಲ್ಲ, ಕೆಟ್ಟವರನ್ನು ನೋಡಿ ಸುಮ್ಮನೆ ಕುಳಿತರು ಒಳ್ಳೆಯವರಿಂದ. ಸಿ ಪ್ರತಿಯೊಂದು ಇಲ್ಲಿ ಒಂದೊಂದಕ್ಕೆ ಒಂದೊಂದು ನಾನು ವಿಭಿನ್ನವಾದ ಪದಗಳನ್ನು ನಾನು ಬಳಸ್ತಾ ಇದ್ದೇನೆ, ರೈಟ್. ಈಗ ನೋಡಿ, ನಾಯಕರಂದಾಗ, ಮಾಧ್ಯಮ ಅಂತಂದಾಗ ನಾನು ದಹದ ಕೆಳಗಡೆ ಈ ರೀತಿಯಾಗಿ ಸ್ವಲ್ಪ ಸ್ಟೈಲಿಶ್ ಆಗಿ ಮಾಧ್ಯಮ, ರೈಟ್, ಈ ರೀತಿಯಾಗಿ ಪದಗಳನ್ನು ನಾನು ಬಳಸಿದ್ದೇನೆ. ಇನ್ನು ಅಂಧಕಾರದೊಳಗೆ ಬಂದಾಗ ಅಂತಕ್ಕಂಥ ಪದಗಳನ್ನು ಹೀಗೂ ಬರೀಬೋದು, ಕೆಲವೊಬ್ಬರು ಹೀಗೂ ಬರೀತಾರೆ, ಕೆಲವೊಬ್ಬರು ಇದೇ ರೀತಿಯ ಪದಗಳನ್ನು ಬರೀತಾರೆ, ಇನ್ನು ಕೆಲವೊಬ್ಬರು ಇಲ್ಲೇ ಬರೀತಿರ್ತಾರೆ. ಸೊ ಈ ಎಲ್ಲ ಅಂಶಗಳನ್ನು ನೀವು ನೋಟ್ ಮಾಡ್ಕೋಬೇಕು, ರೈಟ್. ಇನ್ನು ನೋಡಿಯು, ಈ ವರ್ಡನ್ನು ನೋಡಿಯು ಅಂತಿದೆ ಅಲ್ವಾ, ನೋಡಿಯು ಅನ್ನೋದನ್ನು ಹೀಗೆ ಬರೀಬಹುದು, ನೋಡಿಯು, ರೈಟ್. ಅದನ್ನೇ ನಾನು ಏನು ಮಾಡಿಕೊಂಡೆ, ಸ್ವಲ್ಪ ಡಿಸೈನ್ ಆಗಿ ಮಾಡಿಕೊಂಡು ನೋಡಿಯೂ ಕೂಡ ಈ ಥರವಾಗಿ ನಾನು ಮಾಡಿಕೊಂಡೆ. ಯಾಕೆ ಅಂತಂದರೆ ಈ ಇಂಪ್ರೆಷನ್ ಏನಿದೆ ಅಲ್ವಾ, ಇವ್ಯಾಲ್ಯುವೇಟರ್ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ, ಇದು ಇವ್ಯಾಲ್ಯುವೇಷನ್ ಬೀರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಚೇಂಜ್ ಮಾಡ್ಕೋಬಹುದು. ಹ್ಯಾಂಡ್ ರೈಟಿಂಗ್ ಯಾವ ಥರ ಇದೆ ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡಿ. ರೀಡೇಬಲ್ ಇದೆನಾ? ಸೊ ಡೋಂಟ್ ವರಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕಾ? ಹಾಗಾದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹ್ಯಾಂಡ್ ರೈಟಿಂಗನ್ನು ತೊಗೊಂಡು ಅವನದನ್ನು ಕಾಪಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅದರಲ್ಲಿ ತಪ್ಪೇನೂ ಇಲ್ಲ. ಅವ್ನು ಯಾವ ರೀತಿ ಬರೀತಾನೆ, ಯಾವ ರೀತಿ ಬರೀತಾನೆ, ಯಾವ ರೀತಿ ಬರೀತಾನೆ, ಒಂದು ಸಲ ಸಾಕು. ಅದನ್ನು ಒಂದು ಸಲ ನೀವು ನೋಡ್ಕೊಂಡ್ಬಿಟ್ರೆ, ಎಸ್ ಯು ಕ್ಯಾನ್ ರೈಟ್ ಅ ಗುಡ್ ಹ್ಯಾಂಡ್ ರೈಟಿಂಗ್. ರೀಡೇಬಲ್ ಹ್ಯಾಂಡ್ ರೈಟಿಂಗು ಮತ್ತು ಗುಡ್ ಹ್ಯಾಂಡ್ ರೈಟಿಂಗ್ ಇನ್ನೊಂದನ್ನು ತಿಳ್ಕೊಳ್ಳಿ. ಎಲ್ಲರೂ ಓದೋದಕ್ಕೆ ಬಂದರೆ ಹ್ಯಾಂಡ್ ರೈಟಿಂಗ್ ಸಾಕು ಅಂತಾರೆ. ನಿಮಗೆ ಏನಾದರೂ ಚೆನ್ನಾಗಿ ಬಂದಿತ್ತು ಅಂತಂದರೆ 24 ಕೊಡೋದ್ರಲ್ಲಿ ನಿಮಗೆ 28 ಮಾರ್ಕ್ಸ್ ಬರ್ತವೆ. ತಿಳ್ಕೊಳ್ಳಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತಂದರೆ 20 ಮಾರ್ಕ್ಸ್ ಬರೋದ್ರಲ್ಲಿ ನಿಮಗೆ 28 ಮಾರ್ಕ್ಸ್ ಬರ್ತವೆ. ಯಾಕೆಂದರೆ ಫಸ್ಟ್ ಇಂಪ್ರೆಷನ್ ಇದೆ ಬೆಸ್ಟ್ ಇಂಪ್ರೆಷನ್. ಫಸ್ಟ್ ಇಂಪ್ರೆಷನ್ ಯಾವುದು ಅಂತಂದರೆ ದಿಸ್ ಇಸ್ ಯುವರ್ ಹ್ಯಾಂಡ್ ರೈಟಿಂಗ್. ಸೊ ನೀವು ಈ ರೀತಿಯಾಗಿ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೋಬಹುದು, ರೈಟ್. ಇದು ಹ್ಯಾಂಡ್ ರೈಟಿಂಗ್ಸ್ ಬಗ್ಗೆ. ನೆಕ್ಸ್ಟು ಥರ್ಡ್ ಪಿಲ್ಲರ್ ನಾವು ನೋಡೋಣ. ಮೂರನೇ ಪಿಲ್ಲರ್ ಏನು ಅಂತಂದರೆ ಸ್ಪೀಡು. ಸರ್ ಅದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನನ್ನ ಹತ್ರ ವೊಕ್ಯಾಬಲ್ ಇದೆ, ಬಟ್ ಸ್ಪೀಡ್ ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಒಂದೇ, ನೀವು ಕೂತಲ್ಲೇ ಕುಳಿತಿರ್ತೀರ. 1.5 ಗಂಟೆ ಆದರೂ ಕೂಡ ನೀವು 1, 2 ಅಥವಾ 3 ಪೇಜನ್ನು ಬರ್ತಿರ್ತೀರ. ಸೊ ದಟ್ ಇಸ್ ಆಲ್ಸೋ ವೇಸ್ಟ್. ಸೊ 90 ಮಿನಿಟ್ಸ್ನಲ್ಲಿ ನೀವು ಸ್ಪೀಡನ್ನು, ಅಕ್ಯುರೇಸಿಯನ್ನು ಕವರ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಪ್ರತಿ ವಾರಕ್ಕೆ ಅಟ್ಲೀಸ್ಟ್ 2 ಎಸ್ಸೆ, ನಾನು ಹೇಳ್ತಾ ಇದ್ದೀನಿ ಮತ್ತೆ, ಅಟ್ಲೀಸ್ಟ್ 2 ಎಸ್ಸೆನ ನೀವು ಪ್ರಾಕ್ಟೀಸ್ ಮಾಡಿ. ನಿಮಗಿದ್ರ ಎಫೆಕ್ಟು ಎಕ್ಸಾಮ್ ಬರೋದ ಮೇಲೆ ಗೊತ್ತಾಗುತ್ತೆ. ನಿಮ್ಮ ಮನಸ್ಸು ಏನು ಹೇಳುತ್ತೆ, ಎಸ್ಸೆ ಪ್ರಾಕ್ಟೀಸ್ ಮಾಡೋ ಕೂತ್ಕೊಳ್ಳೋವಾಗ ಮನಸ್ಸು ಬೇಡ ಎದ್ದು ಹೋಗಬೇಕು ಅಂತ ಅನ್ಸುತ್ತೆ. ಅವಾಗ ತಿಳ್ಕೊಬೇಕು, ದಿಸ್ ಇಸ್ ದ ಮಸ್ಟ್ ಆ್ಯಂಡ್ ಶುಡ್ ವರ್ಕ್. ಇದನ್ನು ನೀವು ಮಾಡಲೇಬೇಕು. 50ಕ್ಕೆ ನಿಮಗೆ 44 ಬೇಕು ಅಂತಂದರೆ ಯು ಮಸ್ಟ್ ಹ್ಯಾವ್ ದ ಪೇಷನ್ಸ್ ಟು ಡೂ ಇಟ್. ಯಾರು 44 ತೊಗೊಂಡಿದ್ದಾರಲ್ವ ಅವರು ಇದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಈ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಂಡು ಏನು ಮಾಡಿ, ಸ್ಪೀಡನ್ನು ಕವರ್ ಮಾಡಬೇಕು. ಅದಕ್ಕೆ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಟಾರ್ಗೆಟ್ 2, ಅಟ್ಲೀಸ್ಟ್ ಇನ್ ಅ ವೀಕ್ 2 ಎಸ್ಸನ್ನು ನೀವು ಬರೀಬೇಕು. ನೆಕ್ಸ್ಟು ಮೇಕ್ ಶೋರ್ ದಟ್ ಯು ರೈಟ್ ಇನ್ ಅ ಪ್ಯಾರಲಲ್ ಲೈನ್. ಅಂತಂದ್ರೆ ಏನು, ಸ್ಪೀಡಾಗಿ ಬರೀಬೇಕು ಅಂತಂದರೆ ಈ ಪೇಪರ್ದಲ್ವಾ ಸುಮ್ಮನೆ ಬರಿತಾ ಹೋಗೋದಲ್ಲ, ಈ ಥರ ಕ್ರಾಸ್ನಲ್ಲಿ ಪ್ಯಾರಲಲ್ ಲೈನಲ್ಲಿ ನಾವು ಬರಿತಾ ಇರಬೇಕು. ಅಂದರೆ ಸಮಾನಾಂತರವಾಗಿರ್ತಕ್ಕಂಥ ಲೈನ್ನಲ್ಲಿ ನಾವು ಬರೀಬೇಕು. ನೆಕ್ಸ್ಟು ಸ್ಪೀಡಾಗಿ ಬರೆಯೋದು ಅಂತಂದರೆ, ಈಗೊಂದು ಪ್ಯಾರಾಗ್ರಾಫ್ ಇದೆ, ಈಗೊಂದು ಇಲ್ಲಿಂದ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರ, ರೈಟ್. ಹೀಗೆ ಕಂಟಿನ್ಯೂ ಬರೆಯೋದಲ್ಲ. ಕಂಟಿನ್ಯೂ ಇದೇ ಥರ ಬರೋಕ್ಕೆ ಹೋದರೆ ಅದಕ್ಕೆ ಓದೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ನೀವೇನು ಮಾಡಿ, ಮಿಡ್ಲು ಪ್ಯಾರಾಗ್ರಾಫ್ಗಳನ್ನು ಮಾಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲೊಂದು ಪ್ಯಾರಾಗ್ರಾಫ್, ಸ್ವಲ್ಪ ಸ್ಪೇಸ್ ಬಿಡಿ, ಇಲ್ಲೊಂದು ಪ್ಯಾರಾಗ್ರಾಫ್, ಮತ್ತೆ ಸ್ವಲ್ಪ ಸ್ಪೇಸ್ ಬಿಡೋದು. ನೆಕ್ಸ್ಟು ಇಲ್ಲೊಂದು ಪ್ಯಾರಾ ಆಯಿತು, ರೈಟ್. ಇದು 3-4 ಲೈನ್ ಇದು, ಒಂದು 5 ಲೈನ್ ಇದು, ಒಂದು ಪ್ಯಾರಾ ಆಯಿತು. ನೆಕ್ಸ್ಟು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಬಿಡಬೇಕು, ಇವುಗಳ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಬಿಡಬೇಕು, ಇನ್ ಬಿಟ್ವೀನ್ ಲೈನ್ ಸ್ಪೇಸ್ ಬಿಡಬೇಕು. ಇದು ಬಹಳ ಇಂಪಾರ್ಟೆಂಟ್. ಇದು ಏನಾಗುತ್ತೆ ಅಂತಂದರೆ ನಿಮ್ಮ ಪೇಜಸ್ ಕೂಡ ಕವರ್ ಆಗುತ್ತೆ, ಜೊತೆಗೆ ನಿಮ್ಮ ಎಸ್ಸೆ ಓದೋದಕ್ಕೆ ಒಂದು ಇಂಪ್ರೆಷನನ್ನು ಕೊಡುತ್ತೆ, ರೈಟ್. ಎಸ್ಸೆನ ನಿಮಗೆ ಚೆನ್ನಾಗಿ ರೀಪ್ರೆಸೆಂಟ್ ಮಾಡೋದಕ್ಕೆ ಒಂದು ಇಂಪ್ರೆಷನ್ನ ಕೊಡುತ್ತೆ. ನೆಕ್ಸ್ಟು ಪ್ಯಾರಾಗ್ರಾಫ್ ಅಂತ ಹೇಳಿದೆ, ಫ್ರೀಕ್ವೆಂಟ್ಲಿ ಯಾವಾಗ ಬೇಕೋ ಆವಾಗ ನೀವು ಮತ್ತೆ ಪ್ಯಾರಾಗ್ರಾಫವನ್ನು ಮಾಡಿ. ಒಂದು ಅಂಶವನ್ನು ಬಿಟ್ಟು ಇನ್ನೊಂದು ಅಂಶವನ್ನು ಹೇಳುವಾಗ ಪ್ಯಾರಾಗ್ರಾಫನ್ನು ಯೂಸ್ ಮಾಡಿ. ನೆಕ್ಸ್ಟು ಸಿಂಬಾಲ್ಸ್ ಮತ್ತು ಗ್ರಾಫ್ಸು ಮತ್ತು ಡೈಗ್ರಾಮ್ಸ್ಗಳನ್ನು ಬಳಸಿ. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಒಂದು ಡೈಗ್ರಾಮು ನಿಮಗೆ ಇಡೀ ಒಂದು ಪೇಜಲ್ಲಿ ಕವರ್ ಮಾಡುತ್ತೆ. ನಮಗೊಂದು ಡೈಗ್ರಾಮ್ ತೊಗೊಳೋದಕ್ಕೆ 1 ಅಥವಾ 2 ನಿಮಿಷ ಬೇಕಾಗುತ್ತೆ.
ಒಂದು ಡೈಗ್ರಾಮನ್ನು ತೆಗೆಯೋದಕ್ಕೆ 1 ಅಥವಾ 2 ನಿಮಿಷ ಬೇಕಾಗುತ್ತೆ. ಅಂಥ ಡೈಗ್ರಾಮ್ಗಳನ್ನು ನೀವೇನಾದರೂ ಬಳಸಿದ್ದೆ ಆದರೆ 2 ನಿಮಿಷದಲ್ಲಿ ನಿಮ್ದು ಇಡೀ ಒಂದು ಪೇಜ್ ತೊಗೊಳುತ್ತೆ. ಸಾಮಾನ್ಯವಾಗಿ ಒಂದು ಪೇಜ್ ತೊಗೋಬೇಕು ಅಂದರೆ 5 ರಿಂದ 6 ನಿಮಿಷ ನಮಗೆ ಬೇಕಾಗುತ್ತೆ. ಬಟ್ ಡೈಗ್ರಾಮ್ಸ್ಗಳನ್ನು ಬಳಸಿದ್ರೆ, ಗ್ರಾಫ್ಸ್ಗಳನ್ನು ಬಳಸಿದ್ರೆ, ಉದಾಹರಣೆಗೆ ಬಡತನಕ್ಕೆ ಕಾರಣಗಳು ಅಂತಂದಾಗ ಈ ಥರ ನಾವು ಗ್ರಾಫ್ಸ್ಗಳನ್ನು ಬಳಸಿದ್ರೆ ಇಲ್ಲಿಷ್ಟು ಕವರ್ ಆಯಿತಾ, ನೆಕ್ಸ್ಟು ಇಲ್ಲಿ ಬಂದು ಇನ್ನೊಂದಿಷ್ಟು ಕವರ್ ಮಾಡಬೇಕು, ಸೊಲ್ಯೂಷನ್ಸ್ಗಳು ಏನು, ಈ ರೀತಿಯಾಗಿ ನಾವು ಬಳಸಿದಾಗ ಡೈಗ್ರಾಮ್ಸ್ಗಳನ್ನು, ಅಥವಾ ಇಲ್ಲಿ ಬಡತನಕ್ಕೆ ಕಾರಣಗಳು ಅಂತ ಬರೋದು ಈ ರೀತಿಯಾಗಿರ್ತಕ್ಕಂಥ ಡೈಗ್ರಾಮ್ಸ್ಗಳನ್ನು ನಾವು ಬಳಸ್ಬೋದು. ಬಡತನಕ್ಕೆ ಕಾರಣಗಳು, ನೆಕ್ಸ್ಟ್ ಪರಿಹಾರಗಳು ಅಂತ ಬಂದಾಗ ಅದನ್ನೇ ಇದೇ ರೀತಿಯಾಗಿ ನಾವು ಏನು ಮಾಡ್ಬೋದು, ತೋರಿಸ್ಬೋದು. ಸೊ ಹೀಗಾದಾಗ ನಿಮ್ಮ ಪೇಜಸ್ಗಳು ತುಂಬ್ತವೆ, ನಿಮ್ಮ ಡೈಗ್ರಾಮ್ಸು ಬಳಸಂಗಾಗತ್ತೆ, ಇನ್ನೋವೇಟಿವ್ ಆಗಿ ಕೂಡ ನಿಮ್ಮ ಎಸೆ ಇರುತ್ತೆ. ಸೊ ಸ್ಪೀಡು ವಿತ್ ಅಕ್ಯುರಸಿ ಬಹಳ ಇಂಪಾರ್ಟೆಂಟು ಎಕ್ಸಾಮ್ನಲ್ಲಿ. ಇದು ಬರಬೇಕು ಅಂತಂದರೆ ಕನಿಷ್ಠ 2 ಎಸೆಗಳನ್ನು ನೀವು 1 ವಾರದಲ್ಲಿ ಬರೀಲೇಬೇಕು. ಈ ಅಂಶವನ್ನು ಎಲ್ಲರೂ ನೆನಪಿಟ್ಕೊಳ್ಳಿ. ರೈಟ್, ನೆಕ್ಸ್ಟ್ ಬರ್ತಕ್ಕಂಥದ್ದು 4ನೇ ಪಿಲ್ಲರ್ ಯಾವುದು ಅಂತಂದರೆ ರಿಸೋರ್ಸ್. ಇದು ಬಹಳ ಇಂಪಾರ್ಟೆಂಟು. ರಿಸೋರ್ಸನ್ನು ನಾವು ನೋಡೋಣ. ಸರ್ ಹೆಂಗೆ ಮಾಡಬೇಕು, ರಿಸೋರ್ಸ್ ಹೆಂಗೆ ಮಾಡಬೇಕು, ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು. ರೈಟ್, ಫಸ್ಟ್ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಟು ರಿಸೋರ್ಸನ್ನು ಕಲೆಕ್ಟ್ ಮಾಡಬೇಕಂದ್ರೆ, ಸಂಪನ್ಮೂಲವನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಅಂತಂದರೆ, ಈಜ್ ಕಲಿಬೇಕು ಅಂತಂದರೆ ಮೊದಲು ನೀರಿನಲ್ಲಿ ಇಳಿಯಬೇಕು. ನೀರಿನಲ್ಲಿ ಇಳಿಯುವವರೆಗೂ ನಮ್ಗೆ ಈಜ್ ಬರೋದಿಲ್ಲ. ರೈಟ್, ಇದನ್ನೆಲ್ಲರೂ ನಂಬ್ತೀರಲ್ವಾ, ನಾನು ಬಾವಿಯ ದಂಡೆ ಮೇಲೆ ಕೂತ್ಕೊಂಡು ನಾನು ಈಜ್ ಕಲಿತೀನಿ ಅಂತಂದರೆ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ರಿಸರ್ಚ್ ಕಲೆಕ್ಟ್ ಮಾಡಬೇಕು ಅಂತಂದರೆ, ಈ ಎಸ್ಸೆನಲ್ಲಿ ಪ್ರಾಕ್ಟೀಸ್ ಬರಬೇಕು ಅಂತಂದರೆ ಫಸ್ಟ್ ಟೆಸ್ಟನ್ನು ಕೊಡಿ. ಎಷ್ಟು ಟೆಸ್ಟ್ ಕೊಡ್ತೀರೋ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಗಿವ್ ಅಟ್ಲೀಸ್ಟ್ 20 ಟೆಸ್ಟ್ ಬಿಫೋರ್ ದ ಎಕ್ಸಾಮಿನೇಷನ್. ಎಕ್ಸಾಮ್ ಮುಗಿಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 20 ಟೆಸ್ಟನ್ನು ನೀವು ಕೊಡಬೇಕು. ಸೊ 20 ಸಲ ನೀವು ನೀರಿನಲ್ಲಿ ಇಳಿದಾಗ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ. ಯಾಕೆಂದರೆ ಪ್ರತಿ ಸಲ ನೀವು ಹೆದರ್ತೀರಾ, ಒಂದೊಂದು ಸಲ ಹೆದರಿದಾಗಲೂ ಭಯ ಕಡಿಮೆ ಹೋಗುತ್ತೆ. ಸೋಲು ಅನ್ನೋದು ನಿರ್ಭೀತೆಯನ್ನು ದೂರ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಸೊ ಪ್ರಾಕ್ಟೀಸ್ಗೆ ಒಂದು ಟೆಸ್ಟ್ ಇದೆ ಅಲ್ವಾ, ನೀವು ಟೆಸ್ಟ್ ಕೊಡ್ತಕ್ಕಂಥದ್ದು ಅದು ಫಸ್ಟ್ ರಿಸೋರ್ಸ್ ನಿಮಗಾಗುತ್ತೆ. ನೀವು ಯಾವಾಗ ಎಕ್ಸಾಮ್ ಬರೀತಿರ್ತೀರಲ್ವ ಅವಾಗ ನಿಮಗೆ ಅಮಲ್ಗಡೆ ಬರ್ತಕ್ಕಂಥ ಒಂದು ಮೆದುಳಿನ ಭಾಗ ಕ್ಲೋಸ್ ಆಗಿರುತ್ತೆ. ಅದು ನಿರಂತರವಾಗಿ ಕ್ಲೋಸ್ ಆಗೋದು ಪ್ರಾಕ್ಟೀಸ್ ಆಗಿರೋದ್ರಿಂದ ಒನ್ ಡೇ ಇಟ್ ವಿಲ್ ಅಡಾಪ್ಟ್ ಟು ದಿ ಸಿಚುವೇಶನ್. ಆ ಟೆಸ್ಟ್ ಬರೆದ ತಕ್ಷಣ ಏನಾಗುತ್ತೆ, ಸೊ ಇದು ಕಾಮನ್ ಆಗಿದೆ ಅಂತ ಹೇಳಿ ಅದು ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ. ಯಾವಾಗ ರೆಸ್ಪಾನ್ಸ್ ಮಾಡುತ್ತೋ ವೊಕ್ಯಾಬುಲರಿ ಆಟೋಮೆಟಿಕಲಿ ಬರ್ತವೆ, ಭಯ ಹೋಗುತ್ತೆ, ನಿರ್ಭೀತತೆ ಬರುತ್ತೆ. ಸೊ 2ನೇ ಮೆಥಡ್ ಏನು ಅಂತಂದರೆ ರಿಸೋರ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಡಿಸ್ಕಷನ್ ವಿತ್ ಯುವರ್ ಫ್ರೆಂಡ್, ಡಿಸ್ಕಷನ್ ವಿತ್ ಯುವರ್ ಕೊಲೀಗ್, ಡಿಸ್ಕಷನ್ ವಿತ್ ಯುವರ್ ಪೇರೆಂಟ್ಸ್, ಯಾರು ಬೇಕಾದರೂ ಆಗಿರ್ಬೋದು, ಅವ್ರ ಜೊತೆ ಡಿಸ್ಕಸ್ ಮಾಡಿ. ಯಾರ ಹತ್ರ ನಾಲೆಜ್ ಇದೆನೋ ಯು ಶುಡ್ ಟೇಕ್ ಇಟ್ ವಿತ್ ದ ಪ್ರೈಸ್. ನೀವು ಅವ್ರಿಗೇನು ಕೊಡಬೇಕು ಅಂತಂದರೆ ಟೈಮ್ ಕೊಡಬೇಕು. ನಾನು ಈ ರೀತಿಯಾಗಿ ಎಸ್ಸೆನ ಪ್ರಿಪೇರ್ ಮಾಡಿದ್ದೀನಿ, ನನ್ನ ಜೊತೆ ಒಂದು 10 ನಿಮಿಷ ಡಿಸ್ಕಸ್ ಮಾಡಿ ಸಾಕು ಅಂತೇಳಿ. ಸೊ ಒಂದು ಟಾಪಿಕನ್ನು ತೊಗೊಂಡು ಡಿಸ್ಕಸ್ ಮಾಡಬೇಕು. ಅವರು ಆ ಟಾಪಿಕ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಜೊತೆಗೆ ಆ ಟಾಪಿಕ್ಸನ್ನು ನೋಟ್ ಮಾಡ್ಕೋಬೇಕು, ಅವ್ರು ಏನು ಪಾಯಿಂಟ್ ಹೇಳಿದ್ದಾರೆ. ಯಾಕೆಂದರೆ ಒಂದು ವಸ್ತುವನ್ನೇ ನೋಡ್ತಕ್ಕಂಥ ರೀತಿ ಪ್ರತಿಯೊಬ್ಬರಲ್ಲೂ ವಿಭಿನ್ನವಾಗಿದೆ. ಇದನ್ನು ನಾವು ಸ್ಟ್ರೈಟಾಗಿ ನೋಡಿದಾಗ ಏನಂತ ಹೇಳಿದರೆ ಒಂದು ರೀತಿ ಕ್ಯಾಂಡಲ್ ಥರ ಕಾಣಿಸ್ಬೋದು. ಅದೇ ರೀತಿ ನಾವು ಕ್ರಾಸಲ್ಲಿ ನೋಡಿದಾಗ ಇದು ಯಾವುದೋ ರೀತಿ ರೆಕ್ಟಾಂಗಲ್ ಥರ ಇದೆ ಅಂತೇಳಿ ಕಾಣಿಸುತ್ತೆ. ಸೊ ಪ್ರತಿಯೊಂದಕ್ಕೂ ಒಬ್ಬರೊಬ್ರು ಪರ್ಸೆಪ್ಷನ್ ಬೇರೆ ಇರುತ್ತೆ. ಆ ಪರ್ಸೆಪ್ಷನ್ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಡಿಸ್ಕಷನ್ ಮಾಡಿದಾಗ. ಸೊ ಸೆಕೆಂಡ್ ರಿಸೋರ್ಸ್ ಯಾವುದು ಅಂತಂದರೆ ನಿಮಗೆ ಡಿಸ್ಕಷನ್. ಸೊ ಒನ್ ಗುಡ್ ಬುಕ್, ಯಾವುದಾದ್ರೂ ಒಂದು ಪುಸ್ತಕವನ್ನು ರೆಫರ್ ಮಾಡಿ. ಯಾಕೆಂದರೆ ನಿಮಗದು ಬುಕ್ ಅನ್ನೋದು ನಿಮಗೆ ಜಸ್ಟ್ ಒಂದು ಐಡಿಯಾ ಕೊಡುತ್ತೆ ಹೊರತು ಅದು ಮ್ಯಾಟರನ್ನು ಕೊಡೋದಿಲ್ಲ. ನೀವೇನಾದರೂ ಬುಕ್ಕನ್ನು ಕಾಪಿ ಮಾಡಿಬಿಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರದ ಐಡಿಯಾನು ಕೂಡ ಇನ್ನೋವೇಟಿವ್ ಆಗಿರುತ್ತೆ. ಬುಕ್ ಓದಿ, ಬಟ್ ನಿಮ್ಮದೇ ಐಡಿಯಾದಕ್ಕನ್ನು ರಿಪ್ರೆಸೆಂಟ್ ಮಾಡಿ. ಯಾವುದಾದ್ರೂ ಒಂದು ಬುಕ್ಕು, ರೈಟ್, ನೀವು ಅದನ್ನ ರೆಫರ್ ಮಾಡಿ. ನೆಕ್ಸ್ಟ್ ಬರೋದು 4ನೇ ಅಂಶ ಅಂತಂದರೆ ರಿಸೋರ್ಸ್ ಕಲೆಕ್ಟ್ ಮಾಡೋಕ್ಕೆ ಮೇಕ್ ಯುವರ್ ಓನ್ ಎಸ್ಸೇಸ್. ಹೇಗೆ ಮಾಡೋದು ಎಸ್ಸೇನ, ಆ್ಯಂಡ್ ರೈಟ್ ದ ಎಸ್ಸೆ ವಿಚ್ ಆರ್ ಇಂಪಾರ್ಟೆಂಟ್. ರೈಟ್ ದ ಎಸ್ಸೆಸ್ ವಿಚ್ ಆರ್ ಇಂಪಾರ್ಟೆಂಟ್ ಅಂದರೆ ಪ್ರಚಲಿತದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಇದಾವಲ್ವ ಆ ಎಲ್ಲ ಎಸ್ಸೆಗಳನ್ನು ನೀವು ಬರೀಬೇಕು, ಇಂಪಾರ್ಟೆಂಟ್ ಎಸ್ಸೆನ. ರೈಟ್, ಈ ಎಲ್ಲ ಅಂಶಗಳು ನಿಮ್ಗೆ ಏನು ಮಾಡ್ತವೆ, ರಿಸೋರ್ಸನ್ನು ಕಲೆಕ್ಟ್ ಮಾಡಿ ಕೊಡ್ತವೆ. ನ್ಯೂಸ್ ಪೇಪರ್ ಭಾಳ ಇಂಪಾರ್ಟೆಂಟು. ನ್ಯೂಸ್ ಪೇಪರ್ ಫಸ್ಟು ನಾನು ವೊಕ್ಯಾಬುಲರಿ ಹೇಳಿದ್ದಲ್ವ, ಆ ವೊಕ್ಯಾಬುಲರಿಯಿಂದನೇ ಕೂಡ ನೀವು ಎಸ್ಸೆ ರಿಸೋರ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೋಬಹುದು. ವೊಕ್ಯಾಬುಲರಿಯಿಂದ ನ್ಯೂಸ್ ಪೇಪರ್ ಕೂಡ ನೀವು ಡೈಲಿ ರೀಡ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮದೇ ಆಗಿರತಕ್ಕಂಥ ನೋಟ್ಸ್ಗಳನ್ನು ನೋಡಬೇಕು. ಇವಾಗ ಗೂಗಲ್ ಇದೆ, ಅನಾನಮಸ್ ಏನಿದೆ ನಿಮಗೆ ರಿಸೋರ್ಸ್ ಸಿಗುತ್ತೆ. ಸೊ ನಾವು ಎಲ್ಲವನ್ನು ಕೂಡ ಗೂಗಲ್ ಮಾಡಿಕೊಂಡು ನೋಡಬಹುದು. ಸೊ ರಿಸೋರ್ಸ್ ಮತ್ತು ಪ್ರಾಕ್ಟೀಸು ಇದು ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಇದೊಂದು ಬುನಾದಿ ಇದ್ದ ಹಾಗೆ. ಎಲ್ಲಕ್ಕೂ ಒಂದು ಬುನಾದಿ ಯಾವುದಂತಂದರೆ ರಿಸೋರ್ಸ್ ಮತ್ತು ಪ್ರಾಕ್ಟೀಸು. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಿರೋ ನಿಮ್ಮ ಎಸ್ಸೆ ಒಂದು ಸ್ಟ್ರಾಂಗ್ ಹೋಲ್ಡಿಗೆ ಬರುತ್ತೆ. ರೈಟ್, ಇಷ್ಟು ಅಂಶವನ್ನು ನೀವೀಗ ನೋಡ್ಕೊಂಡ್ರಿ. 4 ಪಿಲ್ಲರ್ಗಳು. ಒಂದೇದು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಫಸ್ಟ್ ಪಿಲ್ಲರನ್ನು ನಾವು ಆಧಾರ ಸ್ತಂಭ ಅಂತ ತಿಳ್ಕೊಂಡು ಅಲ್ಲಿಂದ ಪ್ರಾರಂಭ ಮಾಡ್ತಾ ಇರ್ತೇವೆ, ವೊಕ್ಯಾಬುಲರಿಯಿಂದ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ
ವೊಕ್ಯಾಬುಲರಿ ಏನೋ ಬಂತು, ನೆಕ್ಸ್ಟ್ ಸ್ಪೀಡ್ ಬೇಕಾಗುತ್ತೆ, ರಿಸೋರ್ಸ್ ಬೇಕಾಗುತ್ತೆ, ಪ್ರಾಕ್ಟೀಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ಈ ವಿಶೇಷ ಅಂಶಗಳನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ಎಲ್ಲ 4 ಪಿಲ್ಲರ್ಗಳನ್ನು ನೀವು ಒಂದು ಕಡೆ ಒತ್ತಟ್ಟಿಗೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಪ್ರತಿ ಬಾರಿನೂ ಎಸ್ಸೆ ಬರೆಯುವಾಗ 4 ಪಿಲ್ಲರ್ನ ಒಂದ್ಸಲಿ ನೋಡಿ. ಅವಾಗ ನಿಮ್ಗೆ ಅನ್ಸುತ್ತೆ ನಿಮ್ಮ ಎಸ್ಸೆನಲ್ಲಿ ನೀವು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ರೈಟ್, ಈ 4 ಪಿಲ್ಲರ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಒಂದೇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೊಕ್ಯಾಬುಲರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹ್ಯಾಂಡ್ ರೈಟಿಂಗು, ಥರ್ಡ್ ಒನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪೀಡು, ಫೋರ್ತ್ ಒನ್ನು ರಿಸರ್ಚ್ ಮತ್ತು ಪ್ರಾಕ್ಟೀಸು. ಸೊ ಈ ಎಲ್ಲ ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ರೈಟ್, ಎಲ್ಲ ನೆನ್ಪಿಟ್ಕೊಂಡ್ರಿ. ನೆಕ್ಸ್ಟ್ ಏನು ಮಾಡಬೇಕು, ಒಂದು ಚೌಕಟ್ಟನ್ನು ಹಾಕಿ. ಎಸ್ಸೆನ ಬರೆಯೋದಕ್ಕಿಂತ ಮುಂಚೆ ಒಂದು ಫ್ರೇಮ್ ವರ್ಕ್ ಅಂತ ನಾವು ಕರಿತೀವಿ. ಚೌಕಟ್ಟನ್ನು ಹಾಕಿ ಅದರ ಏನು ಬರೀಬೇಕು, ಪೀಠಿಕೆ, ಹಿನ್ನೆಲೆ, ಹೃದಯ ಭಾಗದಲ್ಲಿ ಏನೇನು ಅಂಶಗಳು ಬರೀಬೇಕು, ಪರಿಣಾಮಗಳಲ್ಲಿ ಏನು ಬರಬೇಕು, ಪರಿಹಾರಗಳಲ್ಲಿ ಏನು ಬರಬೇಕು, ಈ ಥರ ಒಂದು ರಫ್ ವರ್ಕ್ ಅಂತ ನಾವು ಕರಿತೀವಿ. ಇದಕ್ಕೆ ರಫ್ ವರ್ಕ್, ದಿಸ್ ಇಸ್ ರಫ್ ವರ್ಕ್. ಈ ರಫ್ ವರ್ಕ್ನಲ್ಲಿ ಎಲ್ಲ ಅಂಶಗಳನ್ನು ನಾವು ಸೇರಿಸ್ಕೋಬಹುದು. ಎಷ್ಟು ಬೇಕಾಗುತ್ತೆ, ಹಾರ್ಡ್ಲಿ 3 to 4 minutes ಇದಕ್ಕೆ ಸಾಕಾಗುತ್ತೆ. ಎಕ್ಸಾಮ್ 10 ನಿಮಿಷ ಮುಂಚೆ ಕೊಟ್ಟಿರ್ತಾರಲ್ವ, ಸೊ ನೀವು ಅವಾಗ ಏನು ಮಾಡ್ಬೋದು, ಈ ರಫ್ ವರ್ಕ್ನಲ್ಲಿ ನೀವು ನಿಮ್ಮ ಎಸ್ಸೆನ ರಿಪ್ರೆಸೆಂಟ್ ಮಾಡ್ಬೋದು. ರೈಟ್, ಇದೊಂದು ಚೌಕಟ್ಟನ್ನು ಹಾಕೋಬೇಕು. ಯಾವುದೇ ಎಸ್ಸೆನ ಬರೆಯೋದಕ್ಕಿಂತ ಮುಂಚೆ ಒಂದು ಚೌಕಟ್ಟನ್ನು ಹಾಕಬೇಕು. KS ಮತ್ತು IAS ಅಂತ ಬಂದಾಗ ನೀವು ಚೌಕಟ್ಟಿಂದ ಎಸ್ಸೆ ಬರಿತೀನಿ ಅಂತಂದರೆ ಅದೇನಾಗುತ್ತೆ ಅಂತಂದರೆ ಆಧಾರವಿಲ್ಲದೆ ಸಮುದ್ರಕ್ಕೆ ಇಳಿದಂಗೆ ಆಗುತ್ತೆ. ನಿಮ್ಗೆ ಈಜಿನ ಬರುತ್ತೆ, ಬಟ್ ಸಮುದ್ರಕ್ಕೆ ಇಳಿದ್ರೆ ಅದಕ್ಕೊಂದು ನಿಮ್ಗೆ ಆಧಾರ ಬೇಕಾಗುತ್ತೆ. ಲೈಕ್ ಕುಂಬಳಕಾಯಿನ ಕಟ್ಕೊಂಡು ನೀರಿಗೆ ಇಳ್ತಾರಲ್ವ, ಹಾಗೆ ಕಲ್ಲನ್ನು ಕಟ್ಕೊಂಡು ನೀರಿಗೆ ಇಳ್ದಂಗೆ ಆಗುತ್ತೆ. ನಿಮಗೆ ಆಧಾರ ಇಲ್ಲದೆ ಇದೆ ಅಂತಂದರೆ ಮುಳುಗಿ ಹೋಗಿಬಿಡ್ತೀರಾ ಅಂತ ಅದರ ಅರ್ಥ. ಸೊ ಯು ವಿಲ್ ವೇಸ್ಟ್ ಯುವರ್ 250 marks ಫಾರ್ KS ಆ್ಯಂಡ್ IAS. ಸೊ ಆ ಕೆಲಸವನ್ನು ಮಾಡಬೇಡಿ, ಆಧಾರವನ್ನು ಇಟ್ಕೊಂಡ್ರಿ. ಆಧಾರ ಅಂತಂದರೆ ನಿಮಗೆ ಒಂದು ಚೌಕಟ್ಟನ್ನು ಹಾಕಿ ಕೊಡಬೇಕು. ಇದು ಬಹಳ ಇಂಪಾರ್ಟೆಂಟ್. ರೈಟ್, ಲಾಸ್ಟಿಗೆ ಉಪಸಂಹಾರದಲ್ಲಿ ಏನು ಬರೀಬೇಕು, ಈ ರೀತಿ ಒಂದು ರಫ್ ವರ್ಕ್ ನಿಮ್ಮ ಹತ್ರ ಇರಲಿ. ಯಾವ ರೀತಿ ಚೌಕಟ್ಟು ಹಾಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಇದು ಟಾಪಿಕ್ದ ಹೆಸರು, ಭಾರತದ ಆಂತರಿಕ ಭದ್ರತೆ ಸವಾಲುಗಳು ಮತ್ತು ಅವುಗಳಿಗೆ ಪರಿಹಾರಗಳು. ಇದು ಟಾಪ್ 25 ಎಸ್ಸೆ ಅಂತಕ್ಕಂಥ ನನ್ನ ಬುಕ್ನಲ್ಲಿ ಟಾಪ್ 25 ಎಸ್ಸೆ ಅಂತ ನನ್ನ ಬುಕ್ ಇದೆ. ಆ ಬುಕ್ನಲ್ಲಿರ್ತಕ್ಕಂಥ ಒಂದು ಎಸ್ಸೆನ ನಿಮಗೆ ಚೌಕಟ್ಟು ಹಾಕಿ ನಾನು ತೋರಿಸ್ತಾ ಇದ್ದೇನೆ. ಸೊ ಇದು ಎಸ್ಸೆ ನಂಬರ್ 1. ಒಂದು ಚೌಕಟ್ಟು ನಿಮಗೆ ಹೇಗಿರಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೇನೆ. ರೈಟ್, ನೋಡಿ, ಪೀಠಿಕೆಯಲ್ಲಿ ಜಸ್ಟ್ ಒಂದು ಕೊಟೇಶನನ್ನು ನಾನು ಬರೆದಿದ್ದೇನೆ. ಹೊರಗಿನ ಶತ್ರುಗಳನ್ನು ಯುದ್ಧ ಮಾಡಿ ಗೆಲ್ಲಬಹುದು, ಆದರೆ ದೇಶದೊಳಗಿನ ಶತ್ರುಗಳನ್ನು ಗೆಲ್ಲುವುದು ಅಷ್ಟೊಂದು ಸುಲಭವಲ್ಲ. ಸೊ ಈ ಕೋಟನ್ನು ನಾನು ಪೀಠಿಕೆಯಲ್ಲಿ ಯೂಸ್ ಮಾಡ್ತೇನೆ. ನೆಕ್ಸ್ಟ್, ಹೃದಯ ಭಾಗದಲ್ಲಿ ದೇಶ ಎದುರಿಸ್ತಿರ್ತಕ್ಕಂಥ ಪ್ರಮುಖ ಆಂತರಿಕ ಸಮಸ್ಯೆಗಳು. ಟಾಪಿಕ್ ಹೆಸರೇನಿದೆ ನಮ್ಮದು ಭಾರತದ ಆಂತರಿಕ ಬದ್ಧತೆಯ ಸವಾಲುಗಳು ಮತ್ತು ಅವುಗಳೇ ಪರಿಹಾರ ಅಂತಿದೆ. ಸೊ ನಾನೇನು ಮಾಡಿದೆ, ನೆಕ್ಸ್ಟು ಹೃದಯ ಭಾಗದಲ್ಲಿ ಯಾವ್ಯಾವ ಸವಾಲುಗಳನ್ನು ಭಾರತ ದೇಶ ಪ್ರಸ್ತುತ ಎದುರಿಸ್ತಾ ಇದೆ ಅನ್ನೋದನ್ನು ನಾನು ನೋಡಿದೆ. ನಕ್ಸಲಿಸಮ್, ಮೂಲಭೂತವಾದ, ಭಯೋತ್ಪಾದನೆ, ಒಳನುಸುಳುವಿಕೆ, ಕಾಶ್ಮೀರ ಸಮಸ್ಯೆ, ಸೈಬರ್ ದತ್ತಾಂಶ ಕಳ್ಳತನ, ಜಾತಿವಾದ, ಭಾಷಾವಾದ, ಈಶಾನ್ಯ ರಾಜ್ಯ ಸಮಸ್ಯೆ, ಪ್ರಾದೇಶಿಕವಾದ. ಸೊ ಎಲ್ಲವನ್ನೂ ಕೂಡ 3 ಲೈನಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದರೆ ಕನಿಷ್ಠ ಪಕ್ಷ 4 ಪೇಜಸ್ಸು ಇಲ್ಲೇ ಮುಗಿದು ಹೋಗುತ್ತೆ. ಸೊ ಇದು ಹೃದಯ ಭಾಗದಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಆಂತರಿಕ ಬದ್ಧತೆ ಸಮಸ್ಯೆ ಹುಟ್ಟುಗಳು ಪ್ರಮುಖ ಕಾರಣಗಳು. ಹೃದಯ ಭಾಗದಲ್ಲಿ ನೋಡಿದ್ವಿ. ನೆಕ್ಸ್ಟು ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ, ಯಾಕೆ ಈ ಸಮಸ್ಯೆಗಳು ಹುಟ್ಕೊಂಡು ಅಂಥೇಳಿ ನೋಡಿದ್ವಿ. ಭಾರತ ವಿಭಜನೆ ಆಯಿತು, ಆಮೇಲೆ ಆಪರೇಷನ್ ಬ್ಲೂ ಸ್ಟಾರ್ ಆಯಿತು, ನೂತನ ಆರ್ಥಿಕ ನೀತಿ ಆಯಿತು, ಪ್ರಾದೇಶಿಕ ಪಕ್ಷಗಳಾಯಿತು, ಚೀನಾ ಮತ್ತು ಪಾಕಿಸ್ತಾನ, ಕಮ್ಯುನಿಸ್ಟ್ ಚಳುವಳಿ, ರಾಜಕೀಯ ಸಿದ್ಧಾಂತಗಳು ಬೆಳವಣಿಗೆ ಅದು. ಸೊ ಎಲ್ಲ ಕಾರಣದಿಂದಾಗಿ ಆಂತರಿಕ ಭದ್ರತೆಗೆ ಕೆಲವೊಂದು ಸಮಸ್ಯೆಗಳು ಹುಟ್ಟಿಕೊಂಡಿದ್ದಾವೆ ಅಂತೇಳಿ ನಾವು ಹೇಳ್ಬೋದು. ರೈಟ್, ಇದನ್ನು ನಾನು ತುಂಬ ದೊಡ್ಡದಾಗಿ ತೋರಿಸ್ತಾ ಇದ್ದೇನೆ, ಬಟ್ ಒಂದೇ ಒಂದು ಸಿಂಗಲ್ ಪೇಜ್ನಲ್ಲೇ ನೀವು ಚೌಕಟ್ಟನ್ನು ಹಾಕಿಕೊಳ್ಬಹುದು. ಲಾಸ್ಟು ಪರಿಹಾರ ಮಾರ್ಗಗಳು ಏನೇನಿದ್ದಾವೆ, ಅದರ ರಾಜಕೀಯ ಮಾರ್ಗ ಏನು, ಸಮಾನತೆ ಒದಗಿಸಬೇಕು, ಭದ್ರತಾ ವ್ಯವಸ್ಥೆಯನ್ನು ಸುಧಾರಿಸುವುದು. ಸೊ ಇಷ್ಟೆಲ್ಲ ಅಂಶಗಳನ್ನು ಬರ್ಕೊಂಡು ಉಪಸಂಹಾರ ಅಂತ ಬರ್ಕೊಂಡು, ಉಪಸಂಹಾರ ಯಾವಾಗಲೂ ನಾವೇನು ಮಾಡಬೇಕು, ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಬರೀಬೇಕು. ಸೊ ಇಷ್ಟು ಒಂದು ಚೌಕಟ್ಟು ಹಾಕುವ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ. ರೈಟ್, ಇದು ಒಂದೇ ಚೌಕಟ್ಟಿನ ಮಾದರಿಯಾಗಿದೆ. ರೈಟ್, ಚೌಕಟ್ಟು ಹಾಕೋದು ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿ. ಈ ಚೌಕಟ್ಟು ಪ್ರಾಕ್ಟೀಸ್ ಆದಾಗ ನೆಕ್ಸ್ಟು ಡೈರೆಕ್ಟು ಚೌಕಟ್ಟು ಹಾಕೊಂಡು ಎಸ್ಸೆ ಬರೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲೊಂದು ಎಸ್ಸೆ ಇದೆ ನಿಮಗೆ, ಲಾಸ್ಟ್ ಸಂಡೇ ಕೊಟ್ಟಿರ್ತಕ್ಕಂಥ ಎಸ್ಸೆ ನಾನು ಆಲ್ರೆಡಿ ಬಿಡಿಸಿದ್ದೇನೆ. ಇದಕ್ಕೆ 30 ಮಾರ್ಕ್ಸ್ ಇತ್ತು. KS ISFಗೆ ಕೇಳಿರ್ತಕ್ಕಂಥ ಎಸ್ಸೆಗಳನ್ನು ಕೆಲವೊಂದನ್ನು ಕೊಟ್ಟಿದ್ದೇನೆ ನಾನು. ಭಾರತಕ್ಕೆ ಯುವಶಕ್ತಿ ಪ್ಲಸ್ ಜನಸಂಖ್ಯೆ ಲಾಭವನ್ನು ಕೂಡಿಸ್ಕೊಂಡು ಎಸ್ಸೆ ಬರೀರಿ ಅಂತ ಹೇಳಿದೆ. ನಾವಿಕ ನಿಲ್ಲದ ಧೋನಿ ಅಂತ ಶಿಕ್ಷಣ. ಕೆಲವೊಬ್ರು ಏನು ಮಾಡಿದರೆ ಬರೀ ಯುವಶಕ್ತಿ ಬಗ್ಗೆನೇ ಬರೆದಿದ್ದಾರೆ. ಇದ್ರ ಮೇನ್ ಎಸ್ಸೆನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಜನಸಂಖ್ಯಾ ಲಾಭದ ಬಗ್ಗೆ ನೀವು ಬರೀಬೇಕಾಗಿತ್ತು. ಯುವಕರನ್ನ ಆಧಾರವಾಗಿ ಇಟ್ಕೊಂಡು ಜನಸಂಖ್ಯಾ ಲಾಭವನ್ನು ಬರೀಬೇಕಾಗಿತ್ತು. ಅಂದರೆ ಕೆಲವೊಂದ್ಸಲಿ ಎಸ್ಸೆನ ನಾವು ಇಂಟರ್ಪ್ರೇಟ್ ಮಾಡೋದು ತಪ್ಪತ್ತೆ. ಇಂಟರ್ಪ್ರೇಟ್ ಅಂತ ನಾವು ಕರಿತೀವಿ. ಅದಕ್ಕೆ ಇಂಟರ್ಪ್ರೇಟ್ ಅಂದರೆ ಅರ್ಥೈಸೋದು ತಪ್ಪಾಗುತ್ತೆ. ಸೊ ಅದಕ್ಕೇನು ಮಾಡಬೇಕು, ನಾವು ಎಸ್ಸೆದಲ್ಲಿ ಏನು ಕೇಳಿದ್ದಾರೆ ಅನ್ನೋದನ್ನು ಬರೀಬೇಕು. ಭಾರತದ ನಗರೀಕರಣದ ಸಮಸ್ಯೆಗಳು ಹಾಗೂ ಪುರಾ ಮಾದರಿ, ಅಂದರೆ ಪುರಾದ ಬಗ್ಗೆನೂ ಬರೀಬೇಕು, ನಗರೀಕರಣ ಸಮಸ್ಯೆಗಳ ಬಗ್ಗೆ ಬರಬೇಕು, ನಿಮ್ಮ ವಿರುದ್ಧರ ಸಲಹೆಗಳನ್ನು ಕೂಡ ನೀಡಬೇಕು. ನಿಮಗಿದು ಎಸ್ಸೆ ಟಾಪಿಕ್ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಅಂಡರ್ಲೈನ್ ಮಾಡಬೇಕು. ಈ ಎಸ್ಸೆನಲ್ಲಿ ಏನೇನು ಕೀವರ್ಡ್ಸ್ ಇದೆ, ಅವನು ಏನೇನು ಕೇಳಿದ್ದಾನೆ ಅನ್ನೋದನ್ನು ಅಂಡರ್ಲೈನ್ ಮಾಡಿದಾಗ ನಿಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಾಗತ್ತೆ. ರೈಟ್, ಈ 3 ಎಸ್ಸೆಗಳನ್ನು ಲಾಸ್ಟಲ್ಲಿ ಕೊಟ್ಟಿದೆ. ರೈಟ್,
ಈಗ ನೋಡೋಣ ಇದಕ್ಕೆ ಚೌಕಟ್ಟು ಹೇಗಿದೆ ಅಂತ ಹೇಳಿ. ನಾನು ಇದಕ್ಕೊಂದು ಚೌಕಟ್ಟು ಹಾಕಿದ್ದೀನಿ, ನೋಡ್ಕೊಳ್ಳಿ. ಭಾರತಕ್ಕೆ ಅವಶ್ಯಕವಾದ ನೂತನ ಆವಿಷ್ಕಾರ ಮತ್ತು ನಿಸ್ವಾರ್ಥ ದುಡಿದ ಯುವ ಶಕ್ತಿ, ಭಾರತದ ಜನಸಂಖ್ಯೆ ಲಾಭವನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರಬಂಧ ಬರೆಯಿರಿ. ಸೊ ದಿಸ್ ಇಸ್ ಮೈ ಫ್ರೇಮ್ ವರ್ಕ್. ನಾನು ಎಸ್ಸೇನೆ ಕಂಪ್ಲೀಟಾಗಿ ಬರೀಲಿಲ್ಲ, ಜಸ್ಟ್ ಫ್ರೇಮ್ ವರ್ಕನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಸೊ ಈ ಫ್ರೇಮ್ ವರ್ಕಿಂದ ನಾನು 20 ಪೇಜ್ ಬೇಕಾದರೂ ಕೂಡ ಬರೀಬಹುದು. ಯಾಕೆಂದರೆ ಇದರಲ್ಲಿ ಪ್ರಸ್ತುತ ಅಂಶಗಳಿದ್ದಾವೆ. ಒಂದೊಂದು ಪೇಜನ್ನೇ ಒಂದೊಂದು ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ಕನಿಷ್ಠ 20 ಪೇಜ್ಗಳನ್ನು ನಾವು ಬರೀಬಹುದು. PSI ಮಾತ್ರವಲ್ಲ, IASಗೂ ಕೂಡ ಈ ಮಾದರಿ ಅನ್ವಯ ಆಗುತ್ತೆ. ರೈಟ್, ಇದು ಒಂದನೇದಾಯಿತು ಎಸ್ಸೆದು ಪ್ರಬಂಧದ ಚೌಕಟ್ಟು ಅಂತೇಳಿ. ಎರಡನೇ ಚೌಕಟ್ಟು ನಾನು ಯಾವ ರೀತಿ ಹಾಕಿದ್ದು ನೋಡ್ಕೊಳ್ಳಿ. ದಿಸ್ ಇಸ್ ಮೈ ರಫ್ ವರ್ಕ್. ಚೌಕಟ್ಟು ಅಂದರೆ ರಫ್ ವರ್ಕು. ಈ ರೀತಿಯಾಗಿ ನಾನು ಹಾಕಿ ಸ್ಟಾರ್ಟ್ ಮಾಡಿದೆ. ನೈತಿಕತೆ ಇಲ್ಲದ ಶಿಕ್ಷಣ, ನಾವಿಕನಿಲ್ಲದ ದೋಣಿ ಅಂತೇಳಿ. ಪೀಠಿಕೆಯಲ್ಲಿ ಯಾವುದಾದ್ರೂ ಒಂದು ಕೋಟನ್ನು ಯೂಸ್ ಮಾಡ್ಕೊಳ್ಳಿ. ವಿವೇಕಾನಂದ ಕೋಟು, ಯಾರ್ದಾದ್ರೂ ಒಂದು ಕೋಟನ್ನು ಹೇಳಿಕೆಯನ್ನು ನೀವು ಬಳಸ್ಕೊಂಡು. ನೈತಿಕ ಶಿಕ್ಷಣದ ಮಹತ್ವ ಏನಿದೆ, ಎಷ್ಟು ಅಂಶಗಳು? 13 ಅಂಶಗಳಾಗಿದ್ದಾವೆ. ಇದಕ್ಕೆ ಪರಿಹಾರ ಏನಿದೆ, ಇಲ್ಲಿ 11 ಅಂಶಗಳಾಗಿದೆ. ಸೊ ಟೋಟಲ್ ನನಗೆ ನಿಯರ್ಲಿ 24 ಪಾಯಿಂಟ್ಸ್ ಆಯಿತು. ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಕೊಟ್ಟರೆ ನನಗೆಲ್ಲನೇ 24 ಮಾರ್ಕ್ಸ್ ಸಿಗುತ್ತೆ. ಇನ್ನು ಪೀಠಿಕೆ, ಉಪಸಂಹಾರ, ನನ್ನ ಕೊನೆಯ ಅಂಶಗಳಿಗೆ ಅಲ್ಲೊಂದು 4 ಮಾರ್ಕ್ಸ್ ಕೊಟ್ಟರೆ 28 ಮಾರ್ಕ್ಸು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ರೈಟ್, ಇದು ಎರಡನೇ ಚೌಕಟ್ಟು. ಇನ್ನು ಮೂರನೇದು ಬಂದಾಗ ನಗರೀಕರಣದ ಪರಿಣಾಮದಲ್ಲಿ ಇಲ್ಲಿ ಯಾವ್ಯಾವ ಚೌಕಟ್ಟನ್ನು ನಾನು ಹಾಕೊಂಡೆ, ಏನೇನು ಪಾಯಿಂಟ್ಸ್ ಇದೆ ಅಂತ ನೋಡ್ಕೊಳ್ಳಿ. ನಗರೀಕರಣದ ಪರಿಣಾಮಗಳೇನಾಗುತ್ತೆ, ನಗರೀಕರಣ ಸಮಸ್ಯೆಗೆ ಕಾರಣಗಳೇನು, ನೆಕ್ಸ್ಟು ಪರಿಹಾರ ಏನು, ಪರಿಹಾರ ಮತ್ತು ಪುರಾಮಾದರಿ ಎರಡನೇ ಸೇರಿಸ್ಕೊಂಡು ನಾನು ಈ ರೀತಿಯಾಗಿ ಬರೆದೆ. ಸೊ ಇಲ್ಲಿ ಎಲ್ಲ ಆಲ್ ಆಸ್ಪೆಕ್ಟ್ಸ್ಗಳು ಒಂದು ಎಸ್ಸೇದ ಎಲ್ಲ ಏನಿದೆ ದೃಷ್ಟಿಕೋನಗಳು ಕೂಡ ಕವರ್ ಆಗ್ತವೆ. ಸೊ ಅಂದಾಗ ನಿಮ್ಮ ಎಸ್ಸೆಗೆ 30ಕ್ಕೆ 28 ಬರುತ್ತೆ. ಇದು ಒಂದೇ ದಿವಸದಲ್ಲಿ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಟೆಸ್ಟ್ ಕೊಡಬೇಕು. ನಿಮಗೆ ಆ ಟೆಸ್ಟನ್ನು ಬಂದಿರತಕ್ಕಂಥ ಫೀಡ್ಬ್ಯಾಕ್ ಇದೆಯಲ್ಲ, ಆ ಫೀಡ್ಬ್ಯಾಕನ್ನು ನೆಕ್ಸ್ಟ್ ಟೈಮ್ ನೀವು ಅಳವಡಿಸ್ಕೊಳ್ಬೇಕು. ಫೀಡ್ಬ್ಯಾಕ್ ಅನ್ನೋದು ಮಾಹಿತಿ ಕೊಡ್ತಾರೆ. ಇವಾಗ ನೀವು ಟೆಸ್ಟ್ ಬರೆದ ಮೇಲೆ ಮಾಹಿತಿ ಕೊಡ್ತಾರಲ್ವ, ಯಾರ ಕಡೆಯಿಂದಾದರೂ ಇವ್ಯಾಲ್ಯೂಯೇಷನ್ ಮಾಡಿಸ್ರಿ, ಬಟ್ ಹಿ ಶುಡ್ ಬಿ ಎ ಎಲಿಜಿಬಲ್ ಪರ್ಸನ್ ಟು ಇವ್ಯಾಲ್ಯುವೇಟ್ ಯುವರ್ ಟೆಸ್ಟ್. ದಟ್ ಶುಡ್ ಯು ಮಸ್ಟ್ ಶುಡ್ ರಿಮೆಂಬರ್ ಇಟ್. ರೈಟ್, ಅಂದಾಗ ನಿಮಗೇನಾಗುತ್ತೆ, ಫೀಡ್ಬ್ಯಾಕನ್ನು ನೀವು ಫಾಲೋ ಮಾಡೋದ್ರಿಂದಾಗಿ ನಿಮ್ಮ ಎಸ್ಸೆ ಸುಧಾರಣೆ ಆಗುತ್ತೆ. ರೈಟ್, ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟು. ನೆಕ್ಸ್ಟು, ಸೊ ಲಾಸ್ಟ್ ಸಂಡೇ ಹೇಳಿರ್ತಕ್ಕಂಥ ಎಸ್ಸೆನಲ್ಲಿ ಪ್ಲಸ್ ಪೇಪರ್ 1ನಲ್ಲಿ ಟೋಟಲ್ ಇಂಟೈರ್ನಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅಂತಂದರೆ SP ಬಿರಾದರ್ ಅಂತಕ್ಕಂಥ ಒಬ್ಬ ಹುಡುಗ ಫಸ್ಟ್ ಬಂದಿದ್ದಾನೆ. ಸೆಕೆಂಡ್ ದುರ್ಗಪ್ಪ ಬಂದಿದ್ದಾನೆ. ನೆಕ್ಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೇತನ್ ಪತ್ರೋಟಿ ಅಂತ ಹೇಳಿ, ಆಮೇಲೆ MH ಪಾಟೀಲ್ ಅಂತ, ಆಮೇಲೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ಟ್ರೈ ಮಾಡಿದ್ದಾರೆ. ವೇದ ಅಂತ ಹೇಳಿ ಎಲ್ಲರೂ ಟ್ರೈ ಮಾಡಿದ್ದಾರೆ, ಬಟ್ ಸ್ವಲ್ಪ ಲ್ಯಾಗಿಂಗ್ ಇದೆ ಇಲ್ಲಿ. ಕೆಲವೊಬ್ರು ಏನು ಮಾಡಿದರೆ ಫಸ್ಟ್ ಪೇಪರಲ್ಲಿ, ಅಂದರೆ ಫಸ್ಟ್ ಪೇಪರ್ ನಾವು ಯಾವ್ದು ಇಟ್ಟಿದ್ದೀವಿ ಅಂತಂದರೆ ಆಬ್ಜೆಕ್ಟಿವ್ ಟೈಪನ್ನು ಇಟ್ಟಿದ್ವಿ. ಗ್ರೂಪ್ನಲ್ಲಿ ನಾವೊಂದು ಫಾರ್ಮನ್ನು ಕಳಿಸ್ತೀವಿ, ನೀವು ಅದರಲ್ಲೇ ಎಲ್ಲನೂ ಕ್ಲಿಕ್ ಮಾಡ್ಬೋದು, ಅದ್ರ ಮೂಲಕನೇ ಆನ್ಸರ್ ಮಾಡಬಹುದು. ಸೊ ನಿಮಗೆ ಇನ್ಸ್ಟಂಟಾಗಿ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಇವರೆಲ್ಲರೂ ಟ್ರೈ ಮಾಡಿದ್ರು, ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಒಂದು ಸುಮಾರು 200 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಟ್ ಎರಡೂರಲ್ಲೂ ಸೇರಿಸಿ ಉತ್ತಮವಾಗಿರ್ತಕ್ಕಂಥ ಮಾರ್ಕ್ಸ್ ತೊಗೊಂಡವ್ರು ಯಾರು ಅಂತಂದರೆ ಫಸ್ಟ್ ಒನ್ ಬಿರಾದರ್, ಸೆಕೆಂಡ್ ಒನ್ ದುರ್ಗಪ್ಪ. ಮಿಕ್ಕೋರು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಬಟ್ ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ ನಿಮ್ಮ ಹತ್ರ ಆಗಬೇಕಾಗಿತ್ತು. ಸೊ ಇವರಿಬ್ಬರಿಗೂ ನಾನು ಶುಭವನ್ನು ಹೇಳ್ತೇನೆ. ಸೊ ಫಸ್ಟು ನಾನು ಹೇಳ್ದಂಗೆ 500 ಅಮೌಂಟ್ ಇತ್ತು. ಸೊ SP ಬಿರಾದರ್ ಹಿ ವಿಲ್ ಗೆಟ್ ಅ ಬುಕ್ ಫ್ರಮ್ ದಿ ಇಗ್ನೈಟ್ಸು ಯೂಟ್ಯೂಬ್ ಚಾನಲ್. ಇವ್ರ ಕಡೆಯಿಂದ ನಾವೇನು ಮಾಡಿದೆ, ಒಂದು ಬುಕ್ಕನ್ನು ನಿಮ್ಗೆ ಕೊಡ್ತೇವೆ, ಅಥವಾ ನಿಮಗೇನು ಇಷ್ಟನೋ ಅದನ್ನು ನೀವು ತೆಗೆದುಕೊಳ್ಬಹುದು. ಬಟ್ ಇಟ್ ಶುಡ್ ಹೆಲ್ಪ್ ಯು ಫಾರ್ ಯುವರ್ ಫ್ಯೂಚರ್ ಪ್ರಿಪರೇಷನ್. ರೈಟ್, SP ಬಿರಾದರ್ಗೆ ಕಂಗ್ರಾಚುಲೇಷನ್. ನೆಕ್ಸ್ಟ್ ದುರ್ಗಪ್ಪಗೆ ಆಲ್ರೆಡಿ ಅವ್ರಿಗೊಂದು ಅವಾರ್ಡ್ ಸಿಕ್ಕಿದೆ. ಸೊ ಇವ್ರು ಬರೆದಿರ್ತಕ್ಕಂಥ ಎಸ್ಸೆ ಜನಸಂಖ್ಯೆ ಲಾಭ, ಇನ್ನೊಬ್ರು ಬರೆದಿರ್ತಕ್ಕಂಥ ಎಸ್ಸೆ ನಗರೀಕರಣ. ಸೊ ಇಷ್ಟು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ಟೆಸ್ಟ್ ಸಂಡೇ ಇನ್ನೊಂದು ಟೆಸ್ಟ್ ಇದೆ ನಿಮಗೆ. ಅಲ್ಲಿ ಪೇಪರ್ 1 ರೈಟಿಂಗ್ ಇರುತ್ತೆ, ಪೇಪರ್ 2 ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಈ ಸಲ ಪೇಪರ್ 2 100 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಇರುತ್ತೆ. ತುಂಬ ಇಂಪಾರ್ಟೆಂಟು, ನೀವು ತಿಳ್ಕೋಬೇಕು. 100 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಯಾವ್ಯಾವ್ದ್ರ ಮೇಲೆ ಪ್ರಶ್ನೆ ಕೇಳ್ತೀವಿ ಅಂತಂದರೆ, ನಾವು ಡೈಲಿ ನಡೆಸ್ತಕ್ಕಂಥ ಕ್ವಿಜ್ಜಸ್ಸು ಸುಮ್ಮನೆ ನಡೆಸಬೇಕು ಅಂತ ಅನಿಸಲ್ಲ, ಅದು ಇಂಪಾರ್ಟೆಂಟ್ ಇದೆ ಅಂತ ಮಾತ್ರ ನಮಗೆ ಅನಿಸಿದ್ರೆ ಅಂಥ ಪ್ರಶ್ನೆಗಳನ್ನು ನಾವು ನಿಮಗೆ ಕೇಳ್ತೇವೆ. ಇಲ್ಲ ಅಂತಂದರೆ ಅದನ್ನು ಕೇಳೋದಕ್ಕೆ ಹೋಗಲ್ಲ. ಸೊ ಇದನ್ನೇ ಗಮನದಲ್ಲಿಟ್ಕೊಂಡು ನೀವು ಪ್ರಿಪೇರ್ ಆಗಿರಿ. ಇಂಪಾರ್ಟೆಂಟ್ ಕ್ವಿಜ್ಜಸ್ಸು ಏನೇನಾಗಿದೆ ಇಲ್ಲಿವರೆಗೂ ಅದನ್ನು, ಪ್ಲಸ್ ಕರೆಂಟ್ ಅಫೇರ್ಸ್ ನೋಟ್ಸನ್ನು ಹಾಕಿದ್ದೇವೆ, ಅದನ್ನು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ. ಬೆಳಗ್ಗೆ 5 ಗಂಟೆಗೆ ಪ್ರತಿದಿನ ಕ್ಲಾಸ್ ನಡೆಯುತ್ತೆ, ಅದರಿಂದನೂ ಕೂಡ ನಾವು ಪ್ರಶ್ನೆಯನ್ನು ಕೇಳ್ತೇವೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟು, ಇವಾಗ ನಡೀತಕ್ಕಂಥ ಹಿಸ್ಟ್ರಿ ಕ್ಲಾಸು ಮತ್ತು ಕ್ವಶನ್ ಆನ್ಸರ್ ಸೆಷನ್ ನಡೀತಾ ಇದೆ. ಸೊ ಅಲ್ಲಿಂದನೂ ಕೂಡ ಪ್ರಶ್ನೆ ಬರ್ತವೆ. 5ನೇದು ಇನ್ನೊಂದು ಏನಂತ ಪಾಯಿಂಟು, ಎನ್ವಿರಾನ್ಮೆಂಟ್ ವಿಡಿಯೋನ ನಾನು ಹಾಕಿದ್ದೇನೆ. ಎನ್ವಿರಾನ್ಮೆಂಟ್ ಅಂದರೆ ಕನಿಷ್ಠ ಆದರೂ ನಿಮಗೆ ಈ ಬಾರಿ 10 ಮಾರ್ಕ್ಸ್ಗಳದ್ದು ಪ್ರಶ್ನೆ ಬರುತ್ತೆ. ಟೆಸ್ಟ್ಗೆ ನಾನು ಇವಾಗ ಆಲ್ರೆಡಿ ಹೇಳ್ತಾ ಇದ್ದೇನೆ, 10 ಮಾರ್ಕ್ಸ್ ಕ್ವಶನ್ಸ್ ಡೈರೆಕ್ಟ್ ಅಲ್ಲಿಂದ ಬರುತ್ತೆ. ಸೊ ರಿವಾರ್ಡ್ ಏನಿದೆ ಅಂತಂದರೆ ಈ ಸತಿ 1000 ರೂಪೀಸ್ ರಿವಾರ್ಡ್ ಇದೆ.
ಯಾರು ಚೆನ್ನಾಗಿ ಬರೀತಾರೋ 1000 ರೂಪೀಸ್ ರಿವಾರ್ಡನ್ನು ಅವರು ಪಡ್ಕೊಳ್ತಾರೆ. ಐ ಮೀನ್ ಅಷ್ಟೇ ಮೌಲ್ಯದ ಪುಸ್ತಕವನ್ನು ಅವರು ತೆಗೆದುಕೊಳ್ತಾರೆ. ರೈಟ್. ಸೊ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ನಾವು. ನಾನು ಇವತ್ತು ನಿಮಗೆ ಟಾಪಿಕನ್ನು ಕೊಡ್ತೇನೆ. ಸೊ ಸಂಡೇಗೆ ಅಷ್ಟರಲ್ಲಿ ನೀವು ಪ್ರಿಪೇರ್ ಮಾಡಿಕೊಂಡು ರೆಡಿಯಾಗಿರಿ. ಸೊ ನೋಡೋಣ ಸಂಡೇ ಯಾರು ಪ್ರೈಸನ್ನು ತೊಗೋತೀರಾ, ಯಾರು ಎಷ್ಟು ಚೆನ್ನಾಗಿ ಎಸ್ಸೆನ ಬರೀತೀರಾ ಅಂತೇಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ಪೇಷನ್ಸ್ ಬಹಳ ಇಂಪಾರ್ಟೆಂಟು. ರೈಟ್. ನಾನು ಮತ್ತೆ ಹೇಳಿದೆ, ಪೇಪರ್ 1 ಮತ್ತು ಪೇಪರ್ 2 2 ಟೆಸ್ಟನ್ನು ನಡೆದಿವಿ. ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕನ್ನು ಕಳಿಸ್ತೇವೆ. ಇಗ್ನೈಟ್ಸ್ ಯು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಅದ್ರ ಜೊತೆಗೆ CCA ಟೆಲಿಗ್ರಾಮ್ ಚಾನಲ್ ಕೂಡ ಅದ್ರ ಲಿಂಕ್ಸನ್ನು ನಾವು ಕಳಿಸ್ತೇವೆ. ನೀವು ಅಲ್ಲಿಂದಲೇ ಎಸ್ಸೆ ಬರೀಬಹುದು. ಸೊ ನಿಮಗೆ ಅಡ್ವಾನ್ಸ್ ಆಗಿ ಟಾಪಿಕ್ಸನ್ನು ಕೊಡ್ತೇವೆ. ನೀವು ಪ್ರಿಪೇರ್ ಮಾಡಿ ಎಸ್ಸೆನ ಬರೀಬಹುದು. ಬಟ್ ಕಾಪಿ ಮಾಡಬೇಡಿ ಅಷ್ಟೇ. ರೈಟ್ ಅನ್ ಎಸ್ಸೆ ಆ್ಯಂಡ್ ಸೆಂಡ್ ಇಟ್ ಟು ಅಸ್ ವಯ ಟೆಲಿಗ್ರಾಮ್ 6360141446 ಅನ್ನೋ ನಂಬರ್ಗೆ ನೀವು ಕಳಿಸ್ಬೋದು. ಅಥವಾ 9380622066ಗೆ ನಿಮ್ಮ ಎಸ್ಸೆನ ವಾಟ್ಸಪ್ ಮಾಡಬಹುದು. ಯಾವುದಾದ್ರೂ ಒಂದು ಮಾಡಿ, ಐದರ್ ದಿಸ್ ಆರ್ ದಿಸ್. ನಾವು ನಿಮ್ಮ ಎಸ್ಸೆನ ಇವ್ಯಾಲ್ಯುವೇಟ್ ಮಾಡ್ತೇವೆ. ರೈಟ್. ಯಾರು ಚೆನ್ನಾಗಿ ಎಸ್ಸೆನ ಬರೀತಾರೋ, ಜೊತೆಗೆ ಪೇಪರ್ 1ನಲ್ಲಿ ಅಂದರೆ ಪೇಪರ್ 2ನಲ್ಲಿ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗಿತಾರೋ, ಹಿ ವಿಲ್ ಗೆಟ್ 1000 ರೂಪೀಸ್. ಅಮೌಂಟ್ ಭಾಳ ಇಂಪಾರ್ಟೆಂಟ್ ಅಲ್ಲ. ಆ ಅಮೌಂಟಿಂದ ಬರ್ತಕ್ಕಂಥ ಮಾನಸಿಕ ಆತ್ಮವಿಶ್ವಾಸ ಇದೆಯಲ್ಲ, ಅದು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ರೈಟ್. ಇವಾಗ 3 ಟಾಪಿಕ್ಸ್ಗಳನ್ನು ನಾನು ನಿಮಗೆ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೇನೆ. ಸೊ ನೀವೇನು ಹೇಳಿದ್ರಿ, ಸರ್ ನಮಗೆ ಟಾಪಿಕ್ಸ್ನ ಅಡ್ವಾನ್ಸ್ ಆಗಿ ಕೊಟ್ಟರೆ ನಾವು ಪ್ರಿಪೇರ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. 3 ಟಾಪಿಕ್ಸನ್ನು ಕೊಡ್ತೇನೆ. ನೀವು 3 ಟಾಪಿಕ್ಸಿಗೆ ಪ್ರಿಪೇರ್ ಆಗಿರಿ. ನಾನು ಮತ್ತೆ ಹೇಳ್ತಾ ಇದ್ದೇನೆ, 3 ಟಾಪಿಕ್ಸನ್ನು ನಿಮಗೆ ಕೊಡ್ತೇನೆ. 3 ಟಾಪಿಕ್ಸ್ಗೆ ನೀವು ಪ್ರಿಪೇರ್ ಆಗಿರಿ. ಇದರಲ್ಲಿ ಒಂದು ಯಾವುದಾದನ್ನು ನಾನು ನಿಮಗೆ ಸಂಡೇ ದಿವಸ ಎಕ್ಸಾಮ್ಗೆ ಕೊಡ್ತೇನೆ. ಈವ್ನಿಂಗು ನಾವು ಎಕ್ಸಾಮ್ ನಡೆಸೋಣ ಅಥವಾ ನೈಟು, ಅವತ್ತು ನಿಮಗೆ ಯಾವುದಾದ್ರೂ ಒಂದು ಕೊಡ್ತೇನೆ. 3ರಲ್ಲಿ ಯಾವುದಾದ್ರೂ ಒಂದು ಕೇಳಬಹುದು, ಅಥವಾ ಯಾವುದಾದ್ರೂ ನಿಮಗೆ ನೀವೇ ಬರೀರಿ ಅಂತ ಕೇಳ್ಬೋದು. ಇಟ್ ಡಿಪೆಂಡ್ಸ್ ಆನ್ ಸೋನ್ಲಿ ಡಿಸ್ಕಷನ್ ಪವರ್ ಆಫ್ ದಿ ಎಕ್ಸಾಮಿನರ್. ಏನು ಬೇಕಾದರೂ ಮಾಡಬಹುದು ಅವತ್ತು. ಸೊ ನೀವೇನು ಮಾಡಿ, 3 ಎಸ್ಸೆನ ಪ್ರಿಪೇರ್ ಮಾಡಿರಿ. ಅದರಲ್ಲಿ ಯಾವುದಾದ್ರೂ ಒಂದು ಬರಬಹುದು, ಅಥವಾ 3ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತಲೂ ಕೇಳಬಹುದು. ಸೊ ಎಕ್ಸಾಮ್ನಲ್ಲಿ ಹೇಗಿರ್ತಾನೆ ಅದೇ ರೀತಿಯಾದಂಥ ವಾತಾವರಣ ನಾವು ಕ್ರಿಯೇಟ್ ಮಾಡಿಕೊಂಡು ಎಸ್ಸೆಯನ್ನು ಬರೆಯೋಣ. ಇಷ್ಟು ಪ್ರಮುಖ ಅಂಶಗಳು 3 ಎಸ್ಸೆ. ಒಂದು ವಿಶ್ವಸಂಸ್ಥೆಯೇ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆಯೇ, ಅದರ ಬದಲಾವಣೆಗೆ ಅವಶ್ಯಕವಾದ ಅಂಶಗಳು ಯಾವುವು ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್, ಸರ್ಕಾರದ ಹಸ್ತಕ್ಷೇಪದಿಂದ ಮತ್ತು ತಂತ್ರಜ್ಞಾನ ದುರ್ಬಳಕೆಯಿಂದ ಭಾರತದಲ್ಲಿ ಖಾಸಗಿತನದ ಹಕ್ಕು ಅಪಾಯದಲ್ಲಿದೆ. ರೈಟ್. ಪ್ರಕೃತಿ ನಮಗೆ ನೀಡಿರುವ ಸಂಪತ್ತನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ. ಸುಸ್ಥಿರ ಅಭಿವೃದ್ಧಿ ಒಂದೇ ಇದಕ್ಕೆ ಪರಿಹಾರ. ಈ 3 ಎಸ್ಸೆಗಳನ್ನು ನೀವು ಪ್ರಿಪೇರ್ ಮಾಡಿರಿ. ನೋಡೋದಕ್ಕೆ ಟಫ್ ಅನಿಸ್ಬೋದು, ಬಟ್ ನೀವು ಇನ್ಸೈಡ್ ನೋಡಿದಾಗ, ಕ್ರಕ್ಸನ್ನು ತಿಳ್ಕೊಂಡಾಗ ಈಸಿಯಾಗಿ ಎಸ್ಸೆನ ಬರೀತೀರಾ. ರೈಟ್. ಇಷ್ಟರ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಎಸ್ಸೆ ಟಾಪಿಕ್ಸ್ಗಳ ಬಗ್ಗೆ, ರೂಲ್ಸ್ಗಳ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳಬಹುದು. ಇಷ್ಟರ ಮೇಲೆ ಏನಾದರೂ ಪ್ರಶ್ನೆ ಇತ್ತು ಅಂದರೆ ನೀವು ಪ್ರಶ್ನೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು. ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ನಿಮಗೆ ಆನ್ಸರನ್ನು ಮಾಡ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಈ ಪೇಪರಲ್ಲಿ ಅಥವಾ ಈ ರೂಲ್ಸ್ಗಳಲ್ಲಿ ನೀವು ಕೇಳಬಹುದು. ಅಥವಾ ನಿಮ್ದು ಏನಾದರೂ ಸಜೆಷನ್ಸ್ ಇತ್ತು ಅಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ಸ್ಗೆ ಒಂದ್ಸಲಿ ಹಾಕಿ. ರೈಟ್. ಟೆಲಿಗ್ರಾಮ್ಸ್ಗೆ ಹಾಕಿ. ಸೊ ಬುಕ್ಕನ್ನು ಲಾಸ್ಟ್ ವರ್ಡ್ ನಾನು ಹೇಳಿದೆ, ಒಂದು ಬುಕ್ ಯಾವುದಾದ್ರು ರೆಫರ್ ಮಾಡಿ ಅಂತ ಹೇಳಿ. ಇದು ನಾನು ಮಾಡಿರ್ತಕ್ಕಂಥ ಪ್ರತಿ ಎಸ್ಸೆಗಳನ್ನು ಅತ್ಯಂತ ಸರಳವಾಗಿ, ಸಂಕ್ಷಿಪ್ತವಾಗಿ ನಿಮಗೆ ಉಪಯೋಗವಾಗೋ ರೀತಿಯಲ್ಲಿ ರಚನೆ ಮಾಡಿದ್ದೇನೆ. ಸೊ ಇದು ಗೂಗಲ್ ಪ್ಲೇ ಬುಕ್ಸ್ನಲ್ಲಿ ಇದೆ. ಗೂಗಲ್ ಪ್ಲೇ ಬುಕ್ಸ್ನಲ್ಲಿ ಈ ಯೂಟ್ಯೂಬ್ ಚಾನಲ್ ಲಿಂಕ್ನ ಕೆಳಗಡೆ ಕೂಡ ನಾವು ಕೊಟ್ಟಿದ್ದೀವಿ. CCA ಚಾನಲಲ್ಲಿ ಇದು ಕೂಡ ಸಿಗುತ್ತೆ. ಇದ್ರ ಜೊತೆಗೆ ನೀವು ಬುಕ್ ಸ್ಟಾಲ್ನಲ್ಲಿ ಕೂಡ ಸಿಗುತ್ತೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ನೋಟ್ಸ್ಗಳನ್ನು ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಅನೇಕ ನಿಯಮಗಳು ಕೂಡ ಅದರಲ್ಲಿದ್ದಾವೆ. ಎಲ್ಲ ಒಂದು ಎಸ್ಸೆಗೆ ಏನೇನು ಬೇಕೋ ಎಲ್ಲ ಮಾಹಿತಿ ಈ ಬುಕ್ನಲ್ಲಿ ಇದೆ ಅಂತ ಹೇಳಿ ನಾನು ಅನ್ಕೋತೇನೆ. ಯಾಕಂದರೆ ನನ್ನ ಪರಿಶ್ರಮ ಇದರಲ್ಲಿದೆ. ಸೊ ನಿಮ್ಗೆ ಸಾಧ್ಯ ಆದರೆ ಇದನ್ನು ತಗೊಳ್ಳಿ. ಇಲ್ಲ ಅಂತಂದರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿದೆ, ಅದನ್ನು ಓದ್ಕೋಬೋದು. ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ಯಾವುದಾದ್ರೂ ಪ್ರಬಂಧದ ಒಂದು ಪುಸ್ತಕವನ್ನು ನೀವು ನೋಡ್ಕೋಬೋದು. ಇದರ ಸ್ಪೆಷಾಲಿಟಿ ಹಿಂಗಿದೆ, ವಿಸ್ತಾರವಾದ ಮಾಹಿತಿ ಇದೆ, ಸರಳವಾಗಿದೆ. 2 ಎಸ್ಸೆಗಳನ್ನು ಕೂಡಿಸ್ಕೊಂಡು ನಾನು ಒಂದು ಎಸ್ಸೆನ ನಿಮ್ಗೆ ಬರೆದಿದ್ದೇನೆ. ತುಂಬ ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ. ಇಲ್ಲಿವರೆಗೂ ಏನೇನು PSC ಎಕ್ಸಾಮ್ ನಡೆದಿದೆಯೋ ಪ್ರತಿಯೊಂದನ್ನು ಕೂಡ ಇಲ್ಲಿಂದನೇ ಕೇಳಿದ್ದಾರೆ. ಇಲ್ಲಿ ಬರೀ 25 ಇಲ್ಲ, 25 × 2 ಅಂದರೆ 50 ಎಸ್ಸೆಗಳಿದ್ದಾವೆ. ಪ್ರತಿ ಎಕ್ಸಾಮು ಕೂಡ ಇಲ್ಲಿಂದನೇ ಡೈರೆಕ್ಟ್ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಸಕ್ಸಸ್ ಆದ ಪೀಪಲ್ಸನ್ನು ನೀವು ಕೇಳಿದರೆ, ಸೊ ದೇ ವಿಲ್ ರೆಫರ್ ಯು ದಿ ಟಾಪ್ 25 ಎಸ್ಸೆ ಬುಕ್ಕು. ಇದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಎಲ್ಲ ಕಡೆನೂ ಲಭ್ಯ ಇದೆ. ರೈಟ್. ಇಗ್ನೈಟ್ಸ್ ಯೂಟ್ಯೂಬ್ ಚಾನಲು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಕೇಳ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಇಗ್ನೈಟ್ಸ್ ಅಂತ ಹೇಳಿ.
ಇದು 100% ಫ್ರೀ ಚಾನಲ್. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಿಮ್ಮ ಯಶಸ್ಸಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಜನ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರ ಪರಿಶ್ರಮಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ಓದಿ ಪ್ರಿಪೇರ್ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಕಾಳಜಿ. ಸೊ ಇಗ್ನೈಟ್ಸ್ ಯು ಅಂತಕ್ಕಂಥ ಚಾನಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಯಾರ್ಯಾರಿಗೆ ಬೇಕೋ ಫ್ರೀ ಎಜುಕೇಷನ್, ಕೆಲವೊಬ್ಬರಿಗೆ ಗ್ರಾಮೀಣದಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತೇಳಿ, IAS ಬಗ್ಗೆ ಮಾಹಿತಿ ಇರಲ್ಲ. ಸೊ ಎಲ್ಲವನ್ನು ನಾವು ನಿಧಾನವಾಗಿ ಹಂತವಾಗಿ ತಗೊಂಡು ಹೋಗ್ತಾ ಇದ್ದೇವೆ, ಹಂತವಾಗಿ ಹೋಗ್ತಾ ಇದ್ದೇವೆ. ಸೊ ನಮ್ಮ ಜೊತೆ ನೀವು ಜಾಯ್ನ್ ಆಗ್ಬೋದು. ಇಗ್ನೈಟ್ಸ್ ಯು ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬರುತ್ತೆ. ಇದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟು, ಟೆಲಿಗ್ರಾಮ್ಗೂ ಕೂಡ ನೀವು ಜಾಯ್ನ್ ಆಗಿ, ಯಾಕಂದರೆ ನಿಮಗೆಲ್ಲ ಮಾಹಿತಿ ಸಿಗೋದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ, ರೈಟ್? ಎರಡನ್ನೂ ಕೂಡ ನೀವು ಜಾಯ್ನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಒಂದು ಲೈಕು, ಒಂದು ಫಾರ್ವರ್ಡ್, ಎಲ್ಲರೂ ಶೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ರೈಟ್? ಇವತ್ತಿನ ಲಾಸ್ಟ್ ವರ್ಡ್ ತುಂಬ ಚೆನ್ನಾಗಿದೆ. ಅನುಷ್ಠಾನಕ್ಕೆ ಬರದ ಮಹತ್ವಾಕಾಂಕ್ಷೆ. ಅನುಷ್ಠಾನಕ್ಕೆ ಬರದ ಮಹತ್ವಾಕಾಂಕ್ಷೆ. ಅನುಷ್ಠಾನಕ್ಕೆ ಬರದ ಮಹತ್ವಾಕಾಂಕ್ಷೆ ಬರೀ ಹಾಸ್ಯಾಸ್ಪದವಾಗಿ ಉಳಿಯುತ್ತದೆ. ಬರೀ ಹಾಸ್ಯಾಸ್ಪದ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಹಾಸ್ಯಾಸ್ಪದವಾಗಿ ಉಳಿಯುತ್ತದೆ. ನಾವು ಕನಸನ್ನು ಕಟ್ಕೊಂಡಿರ್ತೀವಿ, ಆದರೆ ಆ ಕನಸುಗಳನ್ನು ಅನುಷ್ಠಾನಕ್ಕೆ ತರದೇ ಇದ್ದರೆ, ನಾನು PSI ಆಗಬೇಕು ಅಂತ ಅನ್ಕೋತೀವಿ, ಬಟ್ ಆ PSI ಆಗೋದಕ್ಕೆ ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡದೇ ಇದ್ದರೆ ಅದು ಅನುಷ್ಠಾನಕ್ಕೆ ಬರೆದಿರ್ತಕ್ಕಂಥ ಒಂದು ಹಾಸ್ಯಾಸ್ಪದ ಸಂಗತಿಯಾಗಿದೆ. ಕೊನೆಗೆ ಅದು ನಿಮ್ಮನ್ನು ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಟಿಂಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ನಿಮ್ಮ ಕನಸು ಏನೇ ಇರಲಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಥಮ ಆದ್ಯತೆಯನ್ನು ನೀವು ಕೊಡಬೇಕು. ಅನುಷ್ಠಾನಕ್ಕೆ ಬರ್ತಕ್ಕಂಥ ಕಾರ್ಯವನ್ನು ಮಾತ್ರ ನೀವು ಮಾಡಿ, ಇಲ್ಲ ಅಂತಂದರೆ ಆ ಕಾರ್ಯವನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ಚೂಸ್ ಯುವರ್ ಡೆಸ್ಟಿನಿ ಆ್ಯಂಡ್ ಡೂ ಇಟ್. ಈ ಅಂಶವನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಕ್ಲೋಸ್ ಮಾಡ್ತೇನೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ವಿ ವಿಲ್ ಆನ್ಸರ್ ಯುವರ್ ಕ್ವಶನ್ಸ್. ಹಸನ್ ಸಾಬ್ ಕೇಳ್ತಾ ಇದ್ದಾರೆ, ಸರ್ ಫಸ್ಟ್ ಕ್ವಶನನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತೇಳಿ. ನೀವು ಬರೆದ ಹಾಗೆ ಪ್ರಾಕ್ಟೀಸ್ ಆದಂಗೆ ನಿಮಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ನೀವು ಪ್ರಾಕ್ಟೀಸನ್ನು ಮಾಡಿ. ಸರ್ ನಮಗೆ ಟೀಚಿಂಗ್ ಪೋಸ್ಟ್ ಬಗ್ಗೆ ಮಾಹಿತಿ ಕೊಡಿ. ನೀವು ಯಾವ ಟೀಚಿಂಗ್ ಪೋಸ್ಟ್ ಕೇಳ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಸಾನ್ವಿಯವ್ರು ಕೇಳ್ತಾರೆ ಟೀಚಿಂಗ್ ಪೋಸ್ಟ್ ಬಗ್ಗೆ ಮಾಹಿತಿ ಕೊಡು ಅಂತೇಳಿ. ಯಾವ ಟೀಚಿಂಗ್ ಪೋಸ್ಟ್ ಬಗ್ಗೆ ನೀವು ಕೇಳಿದ್ರಿ ಅಂತಂದರೆ, ಸೊ ದ್ಯಾಟ್ ವಿಲ್ ಗಿವ್ ದ ಇನ್ಫಾರ್ಮೇಷನ್. ಇದು SI ಕ್ಲಾಸು PSIಗೆ ಸ್ಪೆಷಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಟೀಚಿಂಗ್ ಕ್ಲಾಸ್ ಯಾವುದು ಅಂತ ನೀವು ಕೇಳಿದ್ರೆ ನಾನು ಟೆಲಿಗ್ರಾಮ್ಗೆ ನೀವು ಹಾಕ್ಬೋದು, ಅಥವಾ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ 9380622066 6360141446 ಯಾವುದರಲ್ಲೂ ಕೂಡ ನೀವು ಮೆಸೇಜನ್ನು ಮಾಡಬಹುದು. ನಿಮ್ಮ ಮಾಹಿತಿ ಏನಾದರೂ ಬೇಕಾಯಿತು ಅಂದರೆ ಅಲ್ಲಿ ನೀವು ಕೇಳಬಹುದು. ಬೇರೆ ಏನಾದರೂ ಇದ್ದರೆ ಇವಾಗಲೇ ಕೇಳ್ಕೊಳ್ಳಿ. ಬೇರೆ ಏನಿಲ್ವಾ? ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು, ನಾನು ಆನ್ಸರ್ ಮಾಡ್ತೇನೆ ಸಾಧ್ಯ ಆದರೆ. ಇಲ್ಲಾಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಟೆಲಿಗ್ರಾಮ್ ನೇಮ್ ಇಗ್ನೈಟ್ಸ್ ಯು. ನವೀನ್ ಕುಮಾರ್ ಕೇಳ್ತಾರೆ ಟೆಲಿಗ್ರಾಮ್ ನೇಮ್ ಇಗ್ನೈಟ್ಸ್ ಯು. ಸರ್ SIಗೆ ಯಾವ ಬುಕ್? SI ಬುಕ್ ನಾನು ಆಲ್ರೆಡಿ ಹೇಳಿದ್ದೇನೆ. ಟ್ರಾನ್ಸ್ಲೇಷನ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೇನೆ, ವಿತ್ ಬುಕ್ಸು ಮತ್ತು ಯಾವ ಮೆಟೀರಿಯಲ್ಸ್ಗಳನ್ನು ನೀವು ಬಳಸಬೇಕು, ಯಾವ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಬೈ ಸಂಡೇ ಆರ್ ಮಂಡೇ ಅಥವಾ ಟ್ಯೂಸ್ಡೇನಲ್ಲಿ ನಿಮಗೊಂದು ಸ್ಪೆಷಲ್ ಕ್ಲಾಸನ್ನು ನಾನು ಮಾಡಿ ಹೇಳ್ತೇನೆ, ರೈಟ್? PU ಲೆಕ್ಚರ್ಸ್ ಬಗ್ಗೆ ಬೇರೆದ್ರ ಸಹ ಒಂದು ವಿಡಿಯೋ ಮಾಡಿದ್ದಾರೆ. ನೀವು ದಯವಿಟ್ಟು CCS ಚಾನಲಲ್ಲಿ, ಆ ಗ್ರೂಪ್ನಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ಇದೆ, ಅದನ್ನು ನೀವು ಒಂದ್ಸಲಿ ನೋಡ್ಕೊಳ್ಳಿ. ಅನಿಲ್ ಬಂದಿಗರ್, ನೀವು ಈ ಬುಕ್ಕನ್ನು ನೋಡಿದ್ರೆ ಟಾಪ್ 25 SIನ ಬುಕ್ಕನ್ನು ಒಂದ್ಸಲಿ ಕಂಪ್ಲೀಟಾಗಿ ಓದಿ ಸಿಕ್ಕರೆ ಅದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಇದೆ. ಬರೀಬಾರ್ದು, ನೀವೇನು ಕೇಳ್ತಾ ಇರಲ್ಲ ಪೀಠಿಕೆ ಮತ್ತು ಉಪಸಂಹಾರ ಅಂತ ಹೇಳಿ ಬರೀಬಾರ್ದು. ಸೊ ಇನ್ನಿತರ ಹೆಚ್ಚಿನ ಮಾಹಿತಿ, ಇಂಪಾರ್ಟೆಂಟ್ ಮಾಹಿತಿ ಅದರಲ್ಲಿ ಇದೆ, ಒಂದ್ಸಲಿ ಅದನ್ನು ನೋಡ್ಕೊಳ್ಳಿ. ರವಿ, ನಂದು ಹೈಟು 169 ಇದೆ. ಅದು ಡಿಪೆಂಡ್ಸ್ ಆನ್ ದಿ ಡಾಕ್ಟರ್, ಅಲ್ಲಿ ಯಾರು ನಿಮ್ಗೆ ಟೆಸ್ಟ್ ಮಾಡ್ತಾರಲ್ಲಿದೆ, ಅದು ಏನು ಕ್ರೈಟೇರಿಯಾ ಇದೆ ಅದನ್ನು ನೀವು ಇತ್ತು ಅಂತಂದರೆ ಆ ಹೈಟು ನೀವು ಅಲ್ಲಿಗೆ ಹೋಗ್ಬೋದು. ಕೆಲವೊಂದ್ಸಲಿ ಭಯದಿಂದನೂ ಕೂಡ 2 ಸೆಂಟಿಮೀಟರ್ ಹೈಟ್ ಕಡಿಮೆ ಆಗುತ್ತೆ. ಸೊ ಭಯ ಪಡಬೇಡಿ, ನಿಮ್ಮ ಹೈಟ್ ಇತ್ತಂದರೆ ಡೆಫಿನೆಟ್ಲಿ ಆಗುತ್ತೆ. ಬೇರೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ರೈಟ್? ಲಕ್ಷ್ಮಿ ಕೇಳ್ತಾರೆ ಟ್ರಾನ್ಸ್ಲೇಷನ್ ಬಗ್ಗೆ ಬೇಗ ಹೇಳಿ ಅಂತ. ಸರಿ, ಡೆಫಿನೆಟ್ಲಿ ವಿಲ್ ಟೆಲ್ ಯು. ನಾನು ಹೇಳಿದ್ದೀನಿ ಅಂತಂದರೆ ಅದನ್ನು ಮಾಡೇ ಮಾಡ್ತೇವೆ, ರೈಟ್? ಸ್ವಲ್ಪ ಟೈಮ್ ಕೂಡ ಅಷ್ಟೇ, ಯು ಟೇಕ್ ಫ್ಯೂ ಅವರ್ಸ್ ಆಫ್ ಟೈಮ್.
ರೈಟ್, ಎಲ್ಲರೂ ನಮಸ್ತೆ. ನಾಳೆ ಸಾಯಂಕಾಲ 5 ಗಂಟೆಗೆ ಒಬ್ಬ ವಿಶೇಷ ವ್ಯಕ್ತಿಯ ಸಂದರ್ಶನ ಇದೆ ನಮ್ಮ ಬಿರಾದರ್ ಗುರುಗಳ CC ಚಾನಲ್ನಲ್ಲಿ. ಸೊ ಎಲ್ಲರೂ ಅಲ್ಲೂ ಕೂಡ ಲೈವ್ ಕ್ಲಾಸನ್ನು ನೀವು ನೋಡ್ಕೊಳ್ಳಿ. ಆ ವಿಡಿಯೋನ ಇದರಲ್ಲೂ ಅಪ್ಲೋಡ್ ಮಾಡ್ತೇನೆ, ಇಗ್ನೈಟ್ಸ್ ಯು ಚಾನಲಲ್ಲೂ, ಮತ್ತು ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತೇನೆ. ಸೊ ಎಲ್ರಿಗೂ ಶುಭವಾಗಲಿ, ಧನ್ಯವಾದ. ಏನಾದರೂ ನಿಮ್ಮ ಸಜೆಷನ್ ಕೊಡಬೇಕು ಅಂತಂದರೆ ದಯವಿಟ್ಟು ಈ ನಂಬರ್ಗೆ ಸಜೆಷನ್ಸನ್ನು ಹಾಕಿ, ವಾಟ್ಸಪ್ ನಂಬರ್ಗೆ, ಅಥವಾ ನೀವು ಟೆಕ್ಸ್ಟ್ ಕೂಡ ಮಾಡಬಹುದು. ಕಾಲನ್ನು ಬಿಟ್ಟು ಟೆಕ್ಸ್ಟ್ ಮಾಡ್ಬೋದು. ನೀವು ಟೆಲಿಗ್ರಾಮ್ಗೆ ಮತ್ತು ವಾಟ್ಸಪ್ಗೆ ನಿಮ್ಮ ಸಜೆಷನ್ಸು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಹಾಗೆ ಟೆಲಿಗ್ರಾಮ್ ಸಬ್ಸ್ಕ್ರೈಬ್ ಆಗಿ ಈ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಸ್ಪೆಷಲಿ ಪುವರ್ ಪೀಪಲ್, ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಿಮಗೆ ಒಂದು ರೀತಿಯಲ್ಲಿ ಹೆಲ್ಪು ಬಂದು ಮುಟ್ಟುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಎಲ್ರಿಗೂ ತಲುಪಲಿ ಅಂತೇಳಿ. ಇದರಿಂದ ಯಾವುದೇ ರೀತಿಯಾದಂತಹ ಇಂಟೆನ್ಷನ್ ಇರೋದಿಲ್ಲ. ಸೊ ಎಲ್ಲರೂ ಕೆಲವೊಬ್ಬರು ಬೇರೆ ಬೇರೆ ತಿಳ್ಕೊಂಡಿರ್ತಾರೆ. ಸೊ ವಿ ಡೋಂಟ್ ಹ್ಯಾವ್ ಎನಿ ಇಂಟೆನ್ಷನ್, ಯಾಕೆಂದರೆ ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಸೊ ನಿಮಗೆ ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ, ಬಿರಾದರ್ ಗುರುಗಳ ಆನತಿ ಅಂತ ಹೇಳಿ ವಿ ಸ್ಟಾರ್ಟೆಡ್ ದಿ ಇಗ್ನೈಟ್ಸ್ ಯು ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಯಶಸ್ಸೇ ನಮ್ಮ ಒಂದು ಕನಸು. ಆ ಯಶಸ್ಸು ನಿಮ್ಮದಾಗಲಿ ಅಂಥೇಳಿ ಹಾರೈಸ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೇನೆ. ಮತ್ತೆ ಮಾರ್ನಿಂಗ್ 5 o'clock ಆ್ಯಸ್ ಯೂಶ್ವಲ್ IAS ತರಗತಿ ಇರುತ್ತೆ. ಕನ್ನಡದಲ್ಲಿ IAS ಮಾಡಬೇಕನ್ನೋರು, KS ಮಾಡಬೇಕನ್ನೋರು, PSI ಮಾಡಬೇಕನ್ನೋರು ಆ ಕ್ಲಾಸನ್ನು ನೋಡಿ ಮಿಸ್ ಮಾಡ್ಕೋಬೇಡಿ. ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಮತ್ತೆ ನಾಳೆಗೆ ಮೀಟ್ ಮಾಡೋಣ. ಧನ್ಯವಾದಗಳು.